ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡ ಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಮತ್ತು ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ತೋರಿಸಿ ಮೇಡಮ್ ಅಂತ ಹೇಳಿದೀವಿ. ರೆಡಿಯಾಗಿ ನಿಂತಿದ್ದಾರೆ, ಕರಿತಾ ಇದೀವಿ. ಮೇಡಮ್ ಬನ್ನಿ. ನಮಸ್ಕಾರ ಮೇಡಮ್. ಏನ್ ಮಾಡ್ತಾ ಇದ್ದೀರಾ ಮೇಡಮ್? 4 ನ 13 ಸಾಮಗ್ರಿಗಳನ್ನ ತಗೊಂಡು ಏನ್ ಮಾಡ್ತಾ ಇದ್ರೆ ಹೇಳಿ. ಇವತ್ತೊಂದು ವಿಶೇಷ, ತುಂಬಾ ದಿನದಿಂದ ರಿಕ್ವೆಸ್ಟೆಡ್ ರೆಸಿಪಿ ಅಂತ ತಿಳ್ಕೊಬಹುದು. ಹೇಳಿ ಮೇಡಮ್. ವಿತೌಟ್ ಅವನ್ ಪಿಜ್ಜಾ ತೋರಿಸ್ತಾ ಇದ್ದೀನಿ. ತಂದೂರಿ ಚಿಕನ್ ಪಿಜ್ಜಾ. ತಂದೂರಿ ಚಿಕನ್ ಪಿಜ್ಜಾ ಮನೇಲೆ ಮಾಡ್ಬೋದು, ಮನೇಲೆ ಮಾಡ್ಕೋಬಹುದು ಅಂತ ಪಿಜ್ಜಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಚಿಸಿದ್ರು ತೋರಿಸ್ತಾರೆ. ಯಾಕಂದ್ರೆ ಬೇಸಿಗೆ ರಜಾ ಮಕ್ಕಳೆಲ್ಲ ಮನೇಲಿರ್ತಾರೆ, ಪಿಜ್ಜಾ ತಿನ್ಬೇಕು ಅನ್ಸುತ್ತೆ. ಆದರೆ ಪಿಜ್ಜಾ ಕಾರ್ನರ್ಗೆ ಹೋದ್ರೆ 500, 600, 700 ರೂಪಾಯಿ ಕೊಡಬೇಕಾಗುತ್ತೆ. ಮನೇಲೆ 300, 400 ರೂಪಾಯಿ ಖರ್ಚು ಮಾಡಿದ್ರೆ ಮನೇಲಿ ಇರೋರೆಲ್ಲ ಅವ್ರನ್ನ ಪಿಜ್ಜಾ ತಿನ್ಬೋದಲ್ವಾ ಅಂತ ಐಡಿಯಾ ಮಾಡಿದ್ದಾರೆ ಮೇಡಮ್. ಚಿಕನ್ ಪಿಜ್ಜಾ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಪಿಜ್ಜಾ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೈದಾ ಹಿಟ್ಟು, ಅಡುಗೆ ಸೋಡಾ, ಮೊಸರು, ಸಕ್ಕರೆ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಅರಿಶಿನ, ತಂದೂರಿ ಚಿಕನ್ ಮಸಾಲ, ಅಚ್ಚ ಖಾರದ ಪುಡಿ, ಮೊಝೆಲ್ಲಾ ಚೀಸ್, ಟೊಮೆಟೊ ಸಾಸ್, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನು ಕೊಡ್ಲಿ ಫಸ್ಟ್ ನಿಮಗೆ? ಫಸ್ಟ್ ಈಗ ಏನಂದ್ರೆ ಪಿಜ್ಜಾ ಬೇಸ್ ರೆಡಿಮೇಡ್ ಎಲ್ಲ ತಗೊಂಡ್ ಬಂದ್ ಮಾಡ್ತಾರೆ. ರೆಡಿಮೇಡ್ ಸಿಕ್ಕೋಗುತ್ತೆ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ. ಬಟ್ ಮನೇಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಮನೇಲಿ ಮಾಡ್ಕೋಬಹುದು ಅಂತೀರಾ? ದಪ್ಪ ರೊಟ್ಟಿ ತಟ್ಕೊಳ್ಳಿ, ಅದ್ರ ಮೇಲೆ ಚಿಕನ್ ಹಾಕೊಳ್ಳಿ, ತಿನ್ನಿ. ಯಾಕಂದ್ರೆ ಸ್ಟೋರ್ ಬಾಟ್ ಎಲ್ಲ ಪ್ರಿಸರ್ವೇಟಿವ್ಸ್ ಇರುತ್ತೆ, ಅದು ಸೆಲ್ಫ್ ಲೈಫ್ ಇರುತ್ತೆ. ನಾವು ಮನೇಲೆ ಮಾಡಿದಾಗ ಫ್ರೆಶ್ ಆಗಿ ಮಾಡ್ಕೊಂಡು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಓಕೆ, ಮಾಡ್ಕೊಳ್ಳೋಣ ಮೇಡಮ್, ಮನೇಲೆ ಮಾಡ್ಕೊಳ್ಳೋಣ. ನೋ ಪ್ರಾಬ್ಲಮ್. ಮಾಡಕ್ಕೆ ಇವೆಲ್ಲ ತಂದಿದ್ದೀರಾ? ಫಸ್ಟ್ ಏನು ಮಾಡ್ಕೊಳ್ತೀರಿ? ಫಸ್ಟ್ ಪಿಜ್ಜಾ ಬೇಸ್ಗೆ ಮಾಡಿ ಕಲ್ಸ್ಕೊಳ್ಳೋಣ. ಏನು ಬೇಕು ನಿಮಗೆ? ಮಿಕ್ಸಿಂಗ್ ಬೌಲ್ 1 ಕಪ್ ಅಷ್ಟು ಮೈದಾ ಹಿಟ್ಟು. ಓಕೆ, ಎಷ್ಟು? 1 ಪಿಜ್ಜಾ ಮಾಡ್ತೀರಾ ದೊಡ್ಡದಾಗಿ? 1 ಪಿಜ್ಜಾಗೆ 1 ಕಪ್. ಎಸ್. ಮನೆಯಲ್ಲೇ ಪಿಜ್ಜಾ ಬೇಸನ ಮಾಡಿಕೊಂಡು ಚಿಕನ್ ಪಿಜ್ಜಾ ಮಾಡ್ಕೊಂಡು ತಿಂದರೆ ಹೆಂಗಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾರಿ. ಮತ್ತೆ ಇನ್ನೊಂದು, ಇಲ್ಲಿ ನಾನು ಈಸ್ಟ್ ಯೂಸ್ ಮಾಡ್ತಾ ಇಲ್ಲ. ವಿತೌಟ್ ಈಸ್ಟ್, ವಿತೌಟ್ ಅವನ್. ಎಸ್ ಮೇಡಮ್. ಏನದು? ಬೇಕಿಂಗ್ ಪೌಡರ್. ಎಸ್ ಮೇಡಮ್. ಇದೇ ನಮಗೆ ರೈಸಿಂಗ್ ಆಗುವಂಥದ್ದು. ಹೌದು. ಏನು ಅಲ್ಟೆ ಮಿಷಿನ್ ಬೇರೆ ತಂದ್ಬಿಟ್ಟಿದ್ದೀರಾ? ಅದು 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್. 1 ಕಪ್ಗೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್. ಗಟ್ಟಿ ಮೊಸರು, ಹಟ್ಸನ್ ಕರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಹಟ್ಸನ್ ಕರ್ಡ್ ಯೂಸ್ ಮಾಡಿ. ಅದಕ್ಕಿಂತ ಗಟ್ಟಿ ಬೇರೆ ಸಿಗಕ್ಕೆ ಚಾನ್ಸ್ ಇಲ್ಲ ಅನ್ಕೊಂಡಿದ್ದೀನಿ. ಗಟ್ಟಿಯಾದಂಥ ಮೊಸರು. ಹೌದು. ಅಬ್ಬಬ್ಬಬ್ಬಬ್ಬ. ಓ, ಯಾವುದೋ ನಮ್ಮ ಸೋಲ ಬಿಡಿ ಇದು ಮೇಡಮ್, ನಮ್ಮ ಸೋಲ ಬಿಡಿ. ಗಟ್ಟಿ ಇದೆ. ಅರ್ಧ ಕಪ್ ಅಷ್ಟು ಹಾಕಿ ಮೇಡಮ್. 1 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ಗಟ್ಟಿಯಾದಂಥ ಮೊಸರು ಹಾಕಿ. ಈಸ್ಟ್ ಬಳಸ್ತಾ ಇಲ್ಲ ನಾವು ಇಲ್ಲಿ. ಬೇಕಿಂಗ್ ಪೌಡರ್ ಮತ್ತೆ ಮೊಸರು. ಎಸ್. 1 ಸ್ಪೂನ್ ಆಯಿಲ್. ಆಲಿವ್ ಆಯಿಲ್ ಇದ್ರೆ ಮನೇಲಿ ಆಲಿವ್ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಅದು ಯಾವುದಿಲ್ಲ ಅಂದ್ರೆ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲನ್ನೇ ಯೂಸ್ ಮಾಡಿ. ಸಕ್ಕರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬಿಡಿ. 1/2 ಟೀ ಸ್ಪೂನ್. ಓಕೆ. ಉಪ್ಪು ಒಂದು 1/4 ಟೀ ಸ್ಪೂನ್ ಅಷ್ಟು. ಓಕೆ, ಕಲ್ಸ್ಕೋಬೇಕಾಗುತ್ತೆ. ಕಲಸಿ ಮೇಡಮ್. ಮೊಸರು ಹಾಕಿದೀವಿ, ಮೈದಾ ಹಾಕಿದೀವಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀವಿ. ಇದು ಯಾವ್ದ್ರಲ್ಲಿ ಬೇಯಿಸೋದು ಮೇಡಮ್? ರೊಟ್ಟಿ ಹೆಂಚ್ ಮೇಲೆ ತರ್ತೀರಾ? ಅವನ್ ಇಲ್ವಲ್ಲ ನಾವು ಪ್ಯಾನಲ್ಲೇ. ಇದು ನೋಡಿ, ಈ ಥರ ಅಂಟ್ತಾ ಇದೆ ಕೈಗೆ. ಸ್ವಲ್ಪ ಈ ಥರ ಸ್ಟಿಕ್ಕಿ ಈ ಥರನೇ ಕಲ್ಸ್ಕೋಬೇಕಾಗುತ್ತೆ. ಓಹೋ, ಇಷ್ಟೇ. ಅಯ್ಯೋ, ನೀರೆಲ್ಲ ಬೇಕಾಗಲ್ಲ. ಅರ್ಧ ಕಪ್ ಮೊಸರು ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್. ಇದು ಸ್ವಲ್ಪ ನೆನೀತಾ ಇರಲಿ, ಕಲ್ಸಿಟ್ಬಿಡೋಣ. ಓಕೆ. ಇದು ಮಿನಿಮಮ್ ಅರ್ಧ ಗಂಟೆ ನೆನೆಬೇಕು. ಅಂದರೆ ಟೈಮ್ ನಿಮಗೆ ಕಡಿಮೆ ಇಲ್ಲ, ಇಮಿಡಿಯೇಟಾಗಿ ಮಾಡಬೇಕು ಮಕ್ಕಳಿಗೆ ಅಂದಾಗ ಒಂದು 1/2 ಅವರ್ ಸಾಕು. ಟೈಮ್ ಇದ್ರೆ ಒಂದು 3-4 ಅವರ್ಸ್ ನೆನೆಸಿಟ್ರೆ ಇನ್ನೂ ಚೆನ್ನಾಗಿ ರೈಸ್ ಆಗುತ್ತೆ ನಮಗೆ. ಏನಿದು? ಚಿಕನ್ ಪಿಜ್ಜಾ ಹೇಳಿದ್ದೀನಿ. ಬೋನ್ಲೆಸ್ ಚಿಕನೇ ಬೇಕು. ಓಕೆ. ಬೋನ್ಲೆಸ್ ಟೆಂಡರ್ ಚಿಕನ್. ಚಿಕ್ಕದಾಗಿ ಪಿಜ್ಜಾಲಿ ದೊಡ್ಡ ಪೀಸ್ ಎಲ್ಲ ಸಿಗಲ್ಲ, ಇಷ್ಟೇ ಬೈಟ್ ಸೈಜ್ ಪೀಸಸ್. ಎಸ್ ಕರೆಕ್ಟ್. 1 ಪಿಜ್ಜಾ ಇಷ್ಟೊಂದು ಚಿಕನ್ ಹಾಕ್ತಾರೆ ಮೇಡಮ್ ಅವರು? ಇಷ್ಟಿದೆ ಮಿನಿಮಮ್ ತಂದಿದ್ದೀನಿ. ಅದನ್ನು ಹಾಗೆ ತಿನ್ಕೋಬೋದು. ನಿಂಬೆಹಣ್ಣು ರಸ, ನಿಂಬೆ ರಸ 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಓಕೆ. ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಸಾಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. 1/4 ಟೀ ಸ್ಪೂನ್ ಅಷ್ಟು. ಓಕೆ. ತಂದೂರಿ ಚಿಕನ್ ಮಸಾಲ ರೆಡಿ ಏನು ಸಿಗುತ್ತೆ ಹಾಕಿ. ಚಿಕನ್ ತೊಗೊಂಡಿದ್ದೀವಿ, ನಿಂಬೆಹಣ್ಣು ಹಾಕಿದ್ದೀವಿ, ಅರಿಶಿನ ಪುಡಿ ಹಾಕಿದ್ದೀವಿ, ಅದಕ್ಕೆ ತಂದೂರಿ ಚಿಕನ್ ಮಸಾಲವನ್ನು ಹಾಕ್ತಾ ಇದ್ದೀವಿ. ಸ್ವಲ್ಪ ಉಪ್ಪು. ಓಕೆ. ಒಂದು ಸ್ವಲ್ಪ ಚಿಲ್ಲಿ ಪೌಡರ್. ರವಿಯವರ ಅಚ್ಚ ಖಾರದ ಪುಡಿ ಸ್ವಲ್ಪ. ಒಂಥರ ಖಾರ ಇರಲ್ಲ ಅದು, ಆ ಚಿಕನ್ನು. ಹೌದು, ಒಂಥರ ಸಪ್ಪೇನೆ ಇರೋದು ಬಿಡಿ ಅದು. ಇಲ್ಲ, ಸ್ವಲ್ಪ ಖಾರ ಲೈಕ್ ಮಾಡೋರಿಗೆ ಚೂರು ರೆಡ್ ಚಿಲ್ಲಿ ಪೌಡರ್. ಅದರ್ವೈಸ್
ಮಕ್ಕಳು ಮಾಡುವಾಗ ತಂದೂರಿ ಮಸಾಲ ಪೌಡರ್ ಖಾರ ಇರೋದೇ ಅಷ್ಟೇ ಸಾಕು ಅಷ್ಟೇ ಸಾಕು. ಸಾಕಾಗುತ್ತೆ. ಓಕೆ, ಮನೇಲೆ ಪಿಜ್ಜಾ ಮಾಡ್ಕೋಬಹುದು. One spoon oil. ಪಿಜ್ಜಾ ಬೇಸು ಕೂಡ ಮನೇಲೆ ಮಾಡ್ಕೋಬಹುದು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಚಿಕನ್ ರೆಡಿ ಆಯ್ತು, ಆ ಕಡೆ ಬೇಸ್ ರೆಡಿ ಆಯ್ತು. ಇನ್ನೇನಿಲ್ಲ, ಅದ್ರ ಮೇಲೆ ತಟ್ಟದೇನೆ ರೊಟ್ಟಿನ ಹಾಕದೇನೆ ರೆಡಿ ಇದೆ. ಓಕೆ ಮೇಡಮ್, ಇಷ್ಟು ಸಾಫ್ಟ್ ಆಗಿ ಬರಬೇಕು. ಓಕೆ, ರೈಸ್ ಆಗಿದೆ ಇದು ವಿತೌಟ್ ಈಸ್ಟ್. ಬೇಕರಿಲಿ ಬಂದ್ ಮಾಡ್ಬೇಕಾದ್ರೆ ಹಿಂಗೆ ಬರೋದು ಹೌದು ಅಲ್ವೇ? ಹೌದು. ಓಕೆ ಮೇಡಮ್, ಅಂದ್ರೆ ಈಸ್ಟ್ ಯೂಸ್ ಮಾಡ್ತಾರೆ. ನಾವು ಇಲ್ಲಿ ಯೂಸ್ ಈಸ್ಟ್ ಬೇಡ ಅಂತ ಹೇಳಿ ನಾನು ಬೇಕಿಂಗ್ ಪೌಡರ್ನ ಯೂಸ್ ಮಾಡಿದ್ದೀವಿ. ಸ್ವಲ್ಪ ಮೈದಾನ ಇದು ಮಾಡ್ಕೊಂಡು, ಓಕೆ ಓಕೆ ತುಂಬಾ ತೆಳು ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಮೈದಾನ ಇದು ಮಾಡ್ಕೋಬಹುದು. ಓಕೆ, ಹಾಕಿ ಇನ್ನು ಸಾಫ್ಟ್ ಆಗಿ ಕಲ್ಸ್ಕೋಬಹುದು. ಓಕೆ ಓಕೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಕೊಡಿ. ಓಕೆ ಯಾಕಂದ್ರೆ ಎಲ್ಲರೂ ಸಾಕು ಮನೇಲಿ ಮಾಡ್ಲಿ ಅಂತ ನಾವು ರೆಗ್ಯುಲರ್ ಆಯಿಲ್ ಎಲ್ಲ ಯೂಸ್ ಮಾಡ್ತಾ ಇದೀವಿ. ಓಕೆ ಆಲಿವ್ ಆಯಿಲ್ ಮನೇಲಿ ಇದ್ರೆ ನೀವು ಓಕೆ ಪಕ್ಕ ಇಟಾಲಿಯನ್ ಸ್ಟೈಲ್ ಮಾಡ್ಕೋಬೇಕು ಅಂದಾಗ ಓಕೆ ಆಲಿವ್ ಆಯಿಲ್ ಯೂಸ್ ಮಾಡ್ಕೋಬಹುದು. ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಕೈಲೂ ಮಾಡ್ಬಿಡ್ಬೋದು, ಜಸ್ಟ್ ರೋಲಿಂಗ್ ಪಿನ್ನಲ್ಲಿ. ಓಹೋ, ದೊಡ್ಡ ಪಿಜ್ಜಾನಾ ಸಣ್ಣ ಪಿಜ್ಜಾನಾ ಮೀಡಿಯಂ ಪಿಜ್ಜಾನಾ ಮೀಡಿಯಂ ಪಿಜ್ಜಾನಾ? ಸ್ವಲ್ಪ ಹೀಟ್ ಮಾಡಿಬಿಡಿ ಪ್ಯಾನ್. ಮಾಡೋಣ. ಎಣ್ಣೆ ಗಿಣ್ಣೆ ಹಾಕಂಗಿಲ್ವಾ? ಆಯಿಲ್ ಹಾಕಬೇಕು. ಇನ್ನೊಂದು ಸೈಡ್ ಚಿಕನ್ಗೂ ಇಟ್ಬಿಡಿ, ಒಂದು ಸೈಡ್ ಅಂತ ಇನ್ನೊಂದು ಪ್ಯಾನ್. ಆಯ್ತಾ? ದಪ್ಪ ಚಪಾತಿ, ಸುಮ್ಮನೆ ಲೈಟ್ ಆಗಿ, ದಪ್ಪ ಮೈದಾ ಚಪಾತಿ ತುಂಬಾನೇ ಸಾಫ್ಟ್ ಆಗಿರುತ್ತೆ ಇದು. ಓಕೆ, ಸುಮ್ಮನೆ ಲೈಟ್ ಆಗಿ ರೋಲಿಂಗ್ ಪಿನಲ್ಲಿ ಇದು ಮಾಡಿದ್ರೆ ಸಾಕು. ಎಸ್ ಮೇಡಮ್, ರೆಡಿ ಆಗಿದೆ. ಪ್ರೀ ಹೀಟ್ ಆಗ್ತದೆ. ಎಣ್ಣೆ ಹಾಕೋದಿರಿ ಸ್ವಲ್ಪ. ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಲ್ಲ ಕಡೆ ಫೋರ್ಕಲ್ಲಿ ಉಬ್ಬದಿಲ್ಲ, ಏರ್ ಔಟ್ ಆಗುತ್ತೆ ಅದು ನಮಗೆ. Okay. ಎಲ್ಲ ಕಡೆ ಈವನ್ ಆಗಿ ಬೇಯುತ್ತೆ. ಮತ್ತೆ ಇದು ವೆಜಿಟೇರಿಯನ್ ಸಹ ನೋಡ್ಕೋಬಹುದು. ಓಕೆ, ಇನ್ಸ್ಟೆಡ್ ಆಫ್ ಚಿಕನ್ ನೀವು ಪನ್ನೀರ್ನ ಯೂಸ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಇದೆ, ಸ್ವೀಟ್ ಕಾರ್ನ್ ಬಳಸ್ಕೋಬಹುದು, ಮಶ್ರೂಮ್, ಪಿಜ್ಜಾ ಬೇಸು ಪಿಜ್ಜಾ ಇದೆಲ್ಲ ಸೇಮು. ಒಳಗಡೆ ಸ್ಟಫಿಂಗ್ ನೀವು ವೆಜಿಟೇಬಲ್ಸ್ನ Okay. ಯೂಸ್ ಮಾಡ್ಕೋಬಹುದು. ಓ ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಿ ಇವಾಗ. ಅದು ಓಕೆ, ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ ಬ್ರೌನ್ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಪಿಜ್ಜಾ ಬೇಸ್ ರೆಡಿ ಆಗ್ತದೆ. ಆಯಿಲ್. ಎಸ್, ಪಿಜ್ಜಾ ಬೇಸ್ ವಿತ್ ಚಿಕನ್ ಪಿಜ್ಜಾ ರೆಡಿ ಆಗ್ತದೆ ನಮ್ಮ ಒಗ್ಗಂಡ ಬಿ ಕಾರ್ಯಕ್ರಮದಲ್ಲಿ. ಹಾಕಿ ಮೇಡಮ್. ನೆನ್ಸಿರಂತ ಚಿಕನ್ನು, ಟೆಂಡರ್ ಚಿಕನ್ನು. ಈ ಥರ ಕಲರ್ ಇನ್ನ ಬರಬೇಕಾ? ಆಗಿದೆ, ಸಾಕು. ಸಾಕಾ? ಇಷ್ಟ ಆದರೆ ಸಾಕು. ನೋಡಿ ಇಲ್ಲಿ ಬಬಲ್ಸ್ ಎಲ್ಲ ಬಂದಿದೆ. 5 ನಿಮಿಷಗಳ ಕಾಲ ಓಕೆ, ಇದನ್ನ ಕ್ಲೋಸ್ ಮಾಡಿಟ್ಟು ಹಿಂಗೆ ನೋಡ್ಕೊಂಡಾಗ ನೀವು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಿರುತ್ತೆ. ಓಕೆ, ಆಗ ಇನ್ನೊಂದು ಸೈಡ್ಗೆ ತಿರುಗಿಸ್ಕೋಬೇಕು. ಮುಚ್ಚಬೇಕಾ ಇವಾಗ? ಬೇಡ ಅಲ್ಲ? ಇಲ್ಲ, ಬೇಡ. ಈಗ ಓಕೆ, ನಿಧಾನಕ್ಕೆ ಹಾಗೆ ಬೇಯ್ತಾ ಇದೆ. ಈ ಕಡೆ ಪಿಜ್ಜಾ ಬೇಸು, ಈ ಕಡೆ ಚಿಕನ್ನು. ಒಂದು ಸೈಡ್ ಟರ್ನ್ ಮಾಡಿದ್ದೀವಿ. ಹೌದು. ಇಲ್ಲಿ ನಾನು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ. Okay. ನಿಮಗೆ ಮನೇಲಿ ಪಿಜ್ಜಾ ಸಾಸ್ ಇಲ್ಲ ಅಂದರೆ ಇವನ್ ಟೊಮೆಟೊ ಕೆಚಪ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಟೊಮೆಟೊ ಸಾಸ್. Okay. ಅದು ಸಹ ಬಳಸ್ಕೋಬೋದು. ಓಕೆ ಮೇಡಮ್. ಎನಿ ಒನ್ ಪಿಜ್ಜಾ ಸಾಸ್ ಅಥವಾ ಓಕೆ, ಟೊಮೆಟೊ ಸಾಸು. ಓಕೆ. ಓಹೋ, ಬಂದ್ಬಿಡ್ತಲ್ಲ ಕಳೆ, ಆ ಕೆಂಪು ಕಲರ್ ಬಂದ್ಬಿಟ್ರೆ ಲೋಕಲ್ ಪಿಜ್ಜಾಸ್ ಕಳೆ ಬಂದ್ಬಿಡುತ್ತೆ. ಓಕೆ, ಏನು ಮೇಡಮ್ ಅದು? ಮಾಜ್ರೆಲಾ ಚೀಸ್, ಪಿಜ್ಜಾ ಚೀಸ್ ಏನು ಸಿಗುತ್ತೆ ಓಕೆ, ಅದು. ಪಿಜ್ಜಾ ಚೀಸ್ ಅಂತ ಕೆಲವರು ಅಂಗಡಿಲಿ ಕೊಡ್ತಾರಾ? ಇದೊಂದು ಲೇಯರ್ ಫಸ್ಟ್ ಈಗ ಹಾಕೋಣ, ಮತ್ತೆ ಮೇಲೂ ಹಾಕಬೇಕು. ಓಹೋ, ಮಾಜ್ರೆಲಾ ಚೀಸ್. ಓಕೆ. ಓಹೋ, ಕೊಬ್ಬರಿ ತುರಿ ಥರ ಕಾಣ್ತಾ ಇದೆ, ಆದರೆ ಕೊಬ್ಬರಿ ತುರಿ ಅಲ್ಲ ಇದು. ಓಹೋ, ಇದೇ ಮಜಾ ಕೊಡೋದು ತಿನ್ಬೇಕಂದ್ರೆ. ಹೌದು. ನಿಮ್ಗೆ ಆ ಪೇಸ್ಟ್ ಥರ ಹಿಂಗೆ ಬರುತ್ತಲ್ಲ, ಬಿಸಿ ಆಯಿತು ಅಂದರೆ ಈ ಚೀಸ್ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಎತ್ತಿದ್ರೆ ಹಿಂಗೆ ಬರುತ್ತಲ್ಲ, ಅದು ಅದೇನೇ ಅದು. ಎಸ್ ಮೇಡಮ್. ಈರುಳ್ಳಿ ತಿನ್ನಾಗಿ ಸ್ಲೈಸ್ ಮಾಡ್ಕೊಂಡಿರೋಂಥದ್ದು. ಓಕೆ ಓಕೆ, ಚಿಕನ್ ಆಗಿದೆ. ಆಗಿದೆ ಮೇಡಮ್, ರೆಡಿ. ಚಿಕನ್ ಕೊಡಿ. ಹಾಗೆ ಆಫ್ ಮಾಡ್ಬಿಡಲ್ಲ ಇದನ್ನ? ಹಾಂ, ಜಾಸ್ತಿ ಎಲ್ಲ ಹಾಕಂಗಿಲ್ಲ. ಈಗ ಉಪ್ಪೆಲ್ಲ ಹಾಕಿದೀವಾ ಮೇಡಮ್? ಹಾಕಿದ್ದೀವಲ್ಲ. ಹಾಕಿದೀವಾ? ನಂಗೆ ಅವಾಗ ಒಂದು ಸ್ವಲ್ಪ ಡೌಟ್ ಬರುತ್ತೆ ಮೇಡಮ್, ಅಷ್ಟೇ. ಸ್ಮಾಲ್ ಪಿಜ್ಜಾಗೆ ಇಷ್ಟೊಂದು ಚಿಕನ್ ಹಾಕಲ್ಲ ಮೇಡಮ್ ಯಾರು. ನಮ್ಮ ಅಂಗಡಿಲಿ ನಾವು ಹಾಕ್ತಾ ಇದೀವಿ ಅಷ್ಟೇ. ಹೌದು, ನಮ್ಮ ಒಗ್ಗರಣೆ ಡಬ್ಬಿಲಿ ಎಲ್ಲ ಸ್ಪೆಷಲ್ ತಾನೆ. ಸಾಕಲ್ಲ? ಹಾಂ, ಅದೇ ಕಾಣ್ತಾ ಇರ್ತೀವಿ, ಸಾಕು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಸ್ವಲ್ಪ. ಓಕೆ, ಎಲ್ಲ ಸ್ಲೈಸಸ್ ಆಗಿ ಸ್ಲೈಸಸ್ ಆಗಿ ಮಾಡ್ಕೊಂಡಿರೋಂಥದ್ದು. ಓಕೆ, ಟೊಮ್ಯಾಟೊ ಸ್ಲೈಸಸ್. ಎಸ್. ಟೊಮೆಟೊನಾ? ಅದು ಏನದು? ಟೊಮ್ಯಾಟೊನೇ. ಟೊಮೆಟೊನೇ. ವೆಜಿಟೇರಿಯನ್ಸ್ ಇಲ್ಲಿ ಪನ್ನೀರ್ ಹಾಕೋಬಹುದು, ಮಶ್ರೂಮ್, ಸ್ವೀಟ್ ಕಾರ್ನ್, ಏನು ಬೇಕಾದ್ರೆ ಹಾಕೋಬೋದು. ಹೌದು. ಮನೇಲೇ ಮಾಡಿರೋಂಥ ಒಂದೊಳ್ಳೆ ಪಿಜ್ಜಾ
ಪಿಜ್ಜಾ ಬೇಸು ಕೂಡ ಮನೇಲೆ ಮಾಡಿದ್ದೀವಿ. ತುಂಬ ಜನ ಬೇಸು ಸಿಗುತ್ತೆ, ರೆಡಿಮೇಡ್ ಬೇಸ್ ತಂದು ಅವೆಲ್ಲ ಮಾಡ್ಕೊಂಡು ತಿಂತಾರೆ. ಮನೇಲೇ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ರೆಡ್ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಮುಚ್ಚಬೇಕಾಯ್ತು ಆಮೇಲೆ, ಏನು ಬೇಡವಾ? ಮುಚ್ಚಬೇಕಲ್ಲ? ಹೌದು. ಇದ್ರ ಮೇಲೆ ಮತ್ತೆ ಚೀಸ್ ಹಾಕಿ. ಓಹೋ, ಆರಿಗ್ಯಾನೋ ಸಿಗುತ್ತೆ. ಓಹೋ, ಮತ್ತೆ ಇದ್ರ ಮೇಲೆ ಚೀಸ್. ಓಹೋ, ಹಿಂಗೆಲ್ಲ ಮಾಡಿಕೊಟ್ರೆ ಬೇಕಾದ ಜನ ಮಕ್ಕಳು ನೀವು ಹೊರಗಡೆ ತಿಂದಾಗ ಇಷ್ಟು ಚೀಸ್ ಇದ್ದೇ ಇರುತ್ತೆ ಪಿಜ್ಜಲ್ಲಿ. ಹೌದು ಮೇಡಮ್. ಅದಕ್ಕೆ ರೆಗ್ಯುಲರ್ ಆಗಿ ಅಂತಿಲ್ಲ, ಯಾವತ್ತೋ ಒಂದಿನ ತಿನ್ಬೇಕಾಗುತ್ತೆ. ಹೌದು, ಯಾವತ್ತೋ ಒಂದಿನ. ಈ ಸರಿ ಸಮರ್ ಡೇಸ್ ತಿಂದರೆ ನೆಕ್ಸ್ಟು ಅಕ್ಟೋಬರ್ ಡೇಸಿಗೆ ತಿನ್ನಬೇಕು. ಬಟ್ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಮನೇಲಿ ಮಾಡಿದಾಗ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ಎಸ್ 100%. ಲಿಡ್ನ ಕ್ಲೋಸ್ ಮಾಡಿ. ಎಷ್ಟು ನಿಮಿಷ ಮೇಡಮ್? ಚೀಸ್ ಎಲ್ಲ ಮೆಲ್ಟ್ ಆಗೋರಿಗೆ ಯೋ ಆಫ್ ಮಾಡಿಬಿಡೋಣ. ನಮ್ಮಲ್ಲಿ ಹೇಳ್ತಾ ಇದ್ದೆ ಬಿನಾ ಪಿಜ್ಜಾ ಮಾಡಿ ಅಂತ. ಆಗಿದೆ. ಎಸ್ ಮೇಡಮ್. ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಡನ್. ಈ ಥರ ಪಿಜ್ಜಾ ಎಷ್ಟು ತೆಗ್ದಿಲ್ಲ ನಾವು. ಚಿಕನ್ ಪಿಜ್ಜಾ, ಹೋಮ್ ಮೇಡ್ ಪಿಜ್ಜಾ ಹಂಗೆ ಇದೆ. ಸೇಮ್ ಟು ಸೇಮ್ ಆರಾಮಾಗಿ ತಿನ್ಬೋದು, ಮನೇಲಿ ಮಾಡ್ಕೋಬೋದು. ಮನೇಲೇ ಬೇಸನ್ನು ಮಾಡಿಕೊಂಡು ಚಿಕನನ್ನು ಹಾಕ್ಕೊಂಡು, ಚಿಕನ್ ತಿಂದಿದ್ದವರು ಪನ್ನೀರನ್ನು ಹಾಕ್ಕೊಂಡು, ಪನ್ನೀರ್ ತಿಂದಿದ್ದವರು ಮಶ್ರೂಮನ್ನು ಹಾಕ್ಕೊಂಡು, ಏನೋ ಒಂದು ಹಾಕ್ಕೊಂಡು ಮಾಡ್ಕೊಂಡು ನೀವೇ ತಿನ್ಕೋಬೋದು. ಈ ಅದ್ಭುತವಾದಂಥ ಪಿಜ್ಜಾನ ಮನೇಲೇ ಯಾವ ರೀತಿ ಮಾಡ್ಕೋಬೋದು ಅಂತ ಸುಚಿತ್ರ ಅವರು ಮಾಡಿ ತೋರಿಸಿದ್ದಾರೆ. ಇದನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ, ನೀವು ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇವತ್ತೇ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಅಂತ ಇದ್ದಾರೆ ಸುಚಿತ್ರ ಅವರು. ಓಕೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಪಿಜ್ಜಾ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ನಿಂಬೆ ರಸ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತಂದೂರಿ ಚಿಕನ್ ಮಸಾಲ, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಅಡುಗೆ ಸೋಡಾ, ಮೊಸರು, ಎಣ್ಣೆ, ಸಕ್ಕರೆ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ನೆನೆಸಿ ನಂತರ ದಪ್ಪಗೆ ಚಪಾತಿಯಂತೆ ಲಟ್ಟಿಸಿ ಫೋರ್ಕ್ನಿಂದ ಚುಚ್ಚಿ ಕಾದ ಹೆಂಚಿಗೆ ಹಾಕಿ ಮುಚ್ಚಳ ಮುಚ್ಚಿ ಎರಡೂ ಕಡೆ ಬೇಯಿಸಿ. ಇದರ ಮೇಲೆ ಟೊಮೆಟೊ ಸಾಸ್ ಸವರಿ ಮೊಝಿಲ್ಲಾ ಚೀಸ್ ಅನ್ನು ತುರಿದು ಹಾಕಿ ಈರುಳ್ಳಿ, ಫ್ರೈ ಮಾಡಿದ ಚಿಕನ್, ದಪ್ಪ ಮೆಣಸಿನಕಾಯಿ, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಮೊಝಿಲ್ಲಾ ಚೀಸ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಚಿಕನ್ ಪಿಜ್ಜಾ ರೆಡಿ ಟು ಈಟ್. ಅಕ್ಕಪಕ್ಕ ಏನಾದ್ರು ಕುಡಿಯೋಕ್ಕೆಲ್ಲ ಇಟ್ಕೊಂಡಿದ್ರೆ ಪಿಜ್ಜಾ ತಿನ್ನಕ್ಕೆ ಮಜಾ. ನೀವು ಇದೊಂದೇ ತಂದಿದ್ರೆ ಹಿಂಗೆ ಪಿಜ್ಜಾ ಒಂದೇ ಇವಾಗ ಟೇಸ್ಟಿಂಗ್ ನಿಮಗೆ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಿಜ್ಜಾವನ್ನು ಅವನಲ್ಲಿ ಮಾಡೋದು ಮಾತ್ರ ತೋರಿಸಿರ್ತಾರೆ. ಟೇಬಲ್ ಟಾಪಲ್ಲಿ ಆರ್ಡಿನರಿ ಸ್ಟವ್ನ ಇಟ್ಕೊಂಡು ಹೆಂಚಿಟ್ಕೊಂಡು ಈ ಥರ ಪಿಜ್ಜಾ ಮಾಡ್ಕೋಬಹುದು ಅಂತ ತೋರಿಸ್ತಾ ಇರೋಂಥ ಏಕೈಕ ಕಾರ್ಯಕ್ರಮ ಒಗ್ಗಂಡಬಿ ಕಾರ್ಯಕ್ರಮ. ಅದರಲ್ಲೂ ಸುಚಿತ್ ಅವರು ಈ ಥರ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾರೆ. ಓಕೆ ಮೇಡಮ್, ಟೇಸ್ಟ್ ಮಾಡೋದಾ? ಇದಕ್ಕೆ ಮೇಲ್ಗಡೆ ಎಲ್ಲ ಏನು ಉದುರಿಸ್ಕೊಳ್ಳೋದು ಬೇಡವಾ? ಎಲ್ಲ ಇದೆ, ಬೇಕಿದ್ರೆ ಇನ್ನೂ ಹಾಕೋಬೋದು ನೀವು. ಚಿಲ್ಲಿ ಫ್ಲೇಕ್ಸ್ ಬೇಕಿದ್ರೆ ಇನ್ನೂ ಹಾಕ್ಬೋದು. ಇದೆ, ಇಲ್ಲೇ ಇದೆ, ಕೊಡ್ಲಾ? ಬೇಡ ಬಿಡಿ. ನಿಮ್ಮ ಟೇಸ್ಟ್ಗೆ ಸ್ಪೈಸಿಯಾಗೆ ಮಾಡಿರ್ತೀನಿ, ಬೇಕಾದ್ರೆ ಯು ಕ್ಯಾನ್ ಹ್ಯಾವ್. ಏನು ಬೇಡ, ಪರ್ಫೆಕ್ಟ್ ಆಗಿದೆ. ಮೋಸ್ಟ್ಲಿ ನಾಳೆಯಿಂದ ಪಿಜ್ಜಾ ಎಲ್ಲರ ಮಲ್ಲೂ ಮಾಡ್ಕೋಬೋದು. ತುಂಬ ಸಖತ್ತಾಗಿದೆ. ಅದು ಈಗ ಸಮ್ಮರ್ ವೆಕೇಶನ್ ಇರೋದ್ರಿಂದ ಮಕ್ಕಳಿಗೆಲ್ಲ ಮನೇಲಿ ಆರಾಮಾಗಿ ಎಲ್ಲರೂ ಮಾಡ್ಬೋದು ಈಸಿಯಾಗಿ. ಬರೋದಿಲ್ಲ, ಹಾಳಾಗುತ್ತೆ, ಏನೋ ಪ್ರಾಬ್ಲಮ್ ಆಯ್ತು ಅನ್ನೋದು ಏನೂ ಇಲ್ಲ ಇದರಲ್ಲಿ. ಈಸಿಯಾಗಿ ಮನೇಲಿ ಮಾಡ್ಬೋದು. ಅವನು ಬೇಡ, ಮತ್ತು ಈ ವಿತೌಟ್ ಈಸ್ಟ್ ಮಾಡ್ಬೋದು. ಆ ಚೀಸ್ ಇನ್ನೂ ಸಡಿ ಮೊಸರೆಲ್ಲ ಚೀಸ್, ಪಿಜ್ಜಾ ಚೀಸ್ ಅಂತ ಕೇಳಿದರೆ ಕೊಡ್ತಾರೆ. ಇದನ್ನು ಕನ್ಸೋಲು ಅಂದ್ಕೊಂಡಿಲ್ಲ ಮನೇಲಿ ಪಿಜ್ಜಾ ಮಾಡ್ಕೋಬೋದು ಅಂತ. ಅದು ಚೀಸ್. ಓಕೆ, ತುಂಬ ಸಖತ್ತಾಗಿದೆ, ರುಚಿಯಾಗಿದೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಈ ಥರ ಹೊಸ ಹೊಸದೆಲ್ಲ ಮಾಡಿ ತೋರಿಸ್ತಾರೆ, ಭಾಳ ಖುಷಿ ಆಯಿತು. ಇಷ್ಟು ನಾನೇ ಖಾಲಿ ಮಾಡಬೇಕು ಇವತ್ತು, ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬಾಯ್ ಮೇಡಮ್, ಸಿಗೋಣ. ಥ್ಯಾಂಕ್ ಯು ಮೇಡಮ್. ಬೆಳಗ್ಗೆ ಒಂದು 12:30 1 ಗಂಟೆಗೆ ತಿಂದರೆ ರಾತ್ರಿ 10 ಗಂಟೆವರೆಗೂ ಹೊಟ್ಟೆ ಹಸಿವು ಒಂದು ಲಕ್ಷಣವೂ ಇದರೊಳಗೆ ಕಾಣ್ತಾ ಇಲ್ಲ. ಓಕೆ, ಇದನ್ನು ಖಾಲಿ ಮಾಡೋಣ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ರಶ್ಮಿ ಅಂತ. ರಶ್ಮಿ, ಏನು ಮಾಡ್ಕೊಂಡಿದ್ದೀರಿ? ನಾನು ಇವಾಗ ಸದ್ಯಕ್ಕೆ ಹೋಮ್ ಮೇಕರ್. ಸದ್ಯಕ್ಕೆ ಹೋಮ್ ಮೇಕರು. ಹಿಂದೆ ಏನಾಗಿದ್ರಿ? HR ಆಗಿದ್ದೆ. ಓಕೆ, ಯಜಮಾನ್ರು ಏನು ಮಾಡ್ತಾರೆ? ಅವರು ಡಾಕ್ಟರೇಟು PhD ಮಾಡಿ ಪೋಸ್ಟ್ ಡಾಕ್ ಮಾಡಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ. ಓಕೆ. ಬಯೋಕಾನ್ ಅಂತ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಯೋಕಾನ್ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನೀವೇನೇ ಕೆಲಸ ಮಾಡ್ತೀರಾ? ಒಬ್ರು ಮಾಡೋದೇ ಸಾಕಾಗಿದೆ, ನೀವು ಬೇರೆ ಮಾಡಕ್ ಹೋಗಿ. ಏನು ಮಗಳ ಹೆಸರೇನು?
ಐಸಿರಿ ಅಂತ. ಐ ಸಿರಿ. ಹಾ. ವೆಜ್ಜಾ ನಾನ್ ವೆಜ್ಜಾ ಮನ್ಲಿ? ನಾವು ನಾನ್ ವೆಜ್ಜೇ ಸರ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ರಶ್ಮಿ? ಇವತ್ತು ನಾನು ಗಾರ್ಲಿಕ್ ಚಿಕನ್ ಅಂತ ಮಾಡ್ತಾ ಇದ್ದೀನಿ. ಡಾಕ್ಟ್ರು ತಿಂದಿದ್ದಾರಾ ಇದನ್ನ? ಹೌದು, ತಿಂದಿದ್ದಾರೆ. ಇದಕ್ಕೊಂದು ಏನಾರು ಲೆಟರ್ ಗಿಟ್ರ್ ಕೊಟ್ಟಿದ್ದೀರಾ? ತಿನ್ಬೋದು, ಇದು ಯೋಗ್ಯವಾಗಿದೆ ಅಂತ ಏನೋ ಇಲ್ಲ ಕೊಟ್ಟಿದ್ದೀರಾ? ಸರ್, ಇಲ್ಲ, ತಿಂದಿದ್ದಾರೆ. ತಿಂದಿದ್ದಾರೆ. ಹೌದು ಮಾನ್ಯ ದಿನ ಕೆಲ್ಸಕ್ಕೆ ಹೋಗಿದ್ದಾರೆ. ಹೌದು. ಓಕೆ, ಹಂಗಿದ್ರೆ ಆರಾಮಾಗಿ ಮಾಡ್ಕೋಬಹುದು ಗಾರ್ಲಿಕ್ ಚಿಕನ್ ಅನ್ನ. ರಶ್ಮಿ ಅವರೇ, ಗಾರ್ಲಿಕ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ. ಗಾರ್ಲಿಕ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕಾರ್ನ್ಫ್ಲೋರ್, ವಿನಿಗರ್, ಸೋಯಾ ಸಾಸ್, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಎಣ್ಣೆ. ಈಸಿಯಾಗಿ ಮಾಡ್ಕೋಬಹುದು. ಹೌದು. ಶುರು ಮಾಡೋಣ. ಹೌದು. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಿಕ್ಸಿ ಬೇಕು. ಏನಕ್ಕೆ? ಇದನ್ನ ರುಬ್ಕೊಂತೀನಿ. ರುಬ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಖಾರ ಕಡಿಮೆ ನಮ್ಮಲ್ಲಿ? ಇಲ್ಲ, ನಾವು ಸ್ವಲ್ಪ ಜಾಸ್ತಿನೇ ತಿನ್ನೋದು. ಹೌದೇನು? ವೆರಿ ಗುಡ್. ಏನು ಯಜಮಾನ್ರಿಗೆ ಇಷ್ಟ ನೀವು ಮಾಡೋದು? ಬೆಳ್ಳುಳ್ಳಿ. ಹೌದು, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸರ್, ನಾವು ಟಿಪಿಕಲ್ ಮುದ್ದೆ, ಕೋಳಿ ಸಾರು. ಓಕೆ, ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಚಿಲ್ಲೀಸ್ ಚಿಕನ್ನು. ನನಗೆ ಮಟನ್ ಇಷ್ಟ, ಅವ್ರಿಗೆ ತುಂಬ ಚಿಕನ್ ಇಷ್ಟ. ಅಲ್ಲಿ ಹಾಕಿದೀವಿ, ಮೆಣಸಿನ್ಕಾಯಿ ಹಾಕಿದೀವಿ, ಬೆಳ್ಳುಳ್ಳಿ ಹಾಕಿದೀವಿ, ಹಾಕಿದೀವಿ, ಶುಂಠಿ ಹಾಕಿದೀವಿ, ಕಲ್ಲುಪ್ಪನ್ನು ಕೂಡ ಹಾಕ್ತಾ ಇದೀವಿ. ಇದನ್ನ ರುಬ್ಕೊಬೇಕು. ರುಬ್ಕೊಳ್ಳಿ ಮೇಡಮ್. ಸರ್, ನಂಗೆ ಒಂದು ಬೌಲ್ ಬೇಕು. ಚಿಕನ್ ಹಾಕ್ತಾ ಇದ್ದೀನಿ. Yes. ಒಂದು 1/4 ಎಷ್ಟು, 1/4 kg kg ಇರ್ಬೋದು. ಇದೆಯಾ? ಹೌದು. ಸಾಕಲ್ಲ? ಓಕೆ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಲ್ಲುಪ್ಪು ಇದನ್ನ ಹಾಕಿ ಚೆನ್ನಾಗಿ ಅದನ್ನ ರುಬ್ಬಿದೀವಿ. ತರ್ತರಿಯಾಗಿರ್ಬೇಕು, ಏನು ಚೆನ್ನಾಗಿ ನೈಸಾಗಿ ರುಬ್ಬೇಕು ಅಂತೇನಿಲ್ಲ. ಯಜಮಾನ್ ಊರು ಯಾವುದು? ಬೆಂಗಳೂರೇನಾ? ಇಲ್ಲ ಸರ್, ಹಿರಿಯೂರು ಅಂತ. ಹಿರಿಯೂರಲ್ಲ? ನೀವೆಲ್ಲ ಬೆಂಗಳೂರಿನವರಾ? ಹೌದು. ಅಲ್ಲೆಲ್ಲ ನಾಟಿ ಕೋಳಿ ಸಾರು ಕೈಯಲ್ಲಿ ರುಬ್ಬಿ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಅದು ತುಂಬ ಟೇಸ್ಟ್ ಇರುತ್ತೆ. ವೆರಿ ಗುಡ್. ಹೋಗ್ತೀರಾ ಊರಿಗೆ, ಹಿರಿಯೂರಿಗೆ? ಹೌದು, ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಸರ್. ಡೆಫಿನೆಟ್ಲಿ ನಾವು ಅಲ್ಲಿ ಹೋಗ್ತೀವಿ. ನಂಗೊಂದು ಕುಕ್ಕರ್ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ರುಬ್ಕೊಳ್ಳೋದೆಲ್ಲ ಈಸಿ, ಇಷ್ಟೇನೆ ರುಬ್ಬೋದು? ಹೌದು. ಇದನ್ನ ನೀವು ಇನ್ನ ಮ್ಯಾರಿನೇಟ್ ಮಾಡಿದ್ರೆ ತುಂಬಾ ಹೊತ್ತು ಮ್ಯಾರಿನೇಟ್ ಮಾಡಬೇಕಾ? ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಏನಾರ ಕೆಲಸ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಚೆನ್ನಾಗಾಗುತ್ತೆ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ? ಫ್ರೀ ಟೈಮಲ್ಲಿ ಗಾರ್ಡನಿಂಗ್ ಮಾಡ್ತೀನಿ ಸರ್. ಓಕೆ. ಆ್ಯಂಡ್ ಸ್ವಲ್ಪ ಓದೋದು ಹುಚ್ಚಿದೆ ಸರ್. ಏನೇನು ಬೆಳೆದಿದ್ದೀರಿ ಗಾರ್ಡನಿಂಗ್ನಲ್ಲಿ? ಸರ್, ಬೆಂಗಳೂರಲ್ಲಿ ಏನು ಬೆಳೆಯೋದು ನಾನು ಗೊತ್ತಿಲ್ಲಪ್ಪ. ಗಾರ್ಡನಿಂಗ್ ಮಾಡ್ತಾ ಇದ್ರೆ ಸರ್ ನಮ್ಗೇನೋ ಸ್ವಲ್ಪ ಬದನೆಕಾಯಿ, ಮೆಣಸಿನಕಾಯಿ ಇಲ್ಲ ಸರ್, ಆ ಥರ ಟೆರೆಸ್ ಗಾರ್ಡನಿಂಗ್ ಏನಲ್ಲ. ಓಕೆ. ಮನೆ ಮುಂದೆ ಸ್ಮಾಲ್, ಬಟ್ ಅದು ಇಂಟ್ರೆಸ್ಟ್ ಇದೆ. ಅದು ಸ್ವಲ್ಪ ಫ್ರೈ ಆದ್ರೆ ಚೆನ್ನಾಗಿ ಇಟ್ಕೊಳ್ಳೋದು. ಹೌದು. ಜಾಸ್ತಿ ಪ್ರಮಾಣದ ಗಾರ್ಲಿಕ್ ಇದೆ, ಸ್ವಲ್ಪ ಪ್ರಮಾಣದ ಶುಂಠಿ ಇದೆ ಅಲ್ವಾ? ಎಸ್. ಇದು ವಿಷಲ್ ಕೂಗಿಸ್ಬೇಕಾ, ಇನ್ನೇನಾದ್ರು ಹಾಕ್ಬೇಕಾ? ಇಲ್ಲ, ಹಾಕ್ಬಿಡಿ, ಅದು ವಿಸಿಲ್ ಕೂಗ್ಲಿ. ಆಮೇಲೆ 2 ವಿಸಿಲ್. ಆಮೇಲೆ ಒಂದು ಕಡೆಗೆ ಹಾಕಿ ಒಂಚೂರು ಫ್ರೈ ಮಾಡ್ತೀರಿ? ಓಕೆ. ಸರ್, ಇನ್ನೊಂದು ಚೂರು ಎಣ್ಣೆನಲ್ಲಿ ಹೇಳಿ. ಇದನ್ನ ಹುರ್ಕೊಬೇಕು. ಡೀಪ್ ಫ್ರೈ ಮಾಡ್ತೀರಾ? ಒಂದು ಸ್ವಲ್ಪ ಗಾರ್ನಿಶಿಂಗ್ ಕೊನೆಯಲ್ಲಿ ಹಾಕೊಳ್ಳಿಕ್ಕೆ ಓಕೆ ಓಕೆ. ಚೂರು ಹಾಕಿ ಸರ್ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸ್ವಲ್ಪ ಗೀ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ಗೀ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥದ್ದು. ಸಾಕಾ? ಹಾ, ಸಾಕು. ಇನ್ನೇನು ಹಾಕ್ಬೇಕು ಇದಕ್ಕೆ? ಇಷ್ಟೇನಾ? ಸಾಕು, ಅಷ್ಟೇ. ಒಂದು ಸೈಡಲ್ಲಿ ಇಟ್ಕೊಂಡಿರೋಣ. ಇದು ಎಷ್ಟು ವಿಷಲ್ ಕೂಗ್ಬೇಕು ಮೇಡಮ್? ಒಂದು 2 ವಿಸಿಲ್. ಇದಾದ್ಮೇಲೆ ಫ್ರೈ ಮಾಡ್ತೀರಾ? ಹೌದು, ಆ ನೀರೆಲ್ಲ ಹಿಂಗ್ಬೇಕು ಸ್ವಲ್ಪ. ಓಕೆ. ಆಗಿದೆಯಾ? ಆಗಿದೆ ಸರ್. ಏನಾಗ್ತಾ ಇದ್ರಿ? ಸೋಯಾಬೀನ್ ಸಾಸ್ ಹಾಕ್ತಾ ಇದ್ದೀನಿ. ಹಾಕಿರಿ. ಓಕೆ. ಸ್ವಲ್ಪ ವೆನೆಗರ್ ಹಾಕ್ತಿದ್ದೀನಿ. ವಿನೆಗರು, ಸೋಯಾ ಸಾಸು ಸ್ವಲ್ಪ ಒಂದೊಂದು ಸ್ಪೂನ್ ಸಾಕು. ಆಯಿತು. ಕಾರ್ನ್ಫ್ಲೋರು. ಓಕೆ. ನೀರು ಹಾಕ್ತಾ ಇದ್ದೀರಾ ಸ್ವಲ್ಪ ಅದಕ್ಕೆ? ಹೌದು. ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬರಲಿ ಅಂತ ನಾನು ಕಾರ್ನ್ಫ್ಲೋರು ಮತ್ತು ಓಕೆ. ಹಾಕಿದೆಲ್ಲ ಆಯಿತು. ಇದು ಕಡೆಯಲ್ಲಿ ಚೂರು ಡ್ರೈ ಆಗಲಿ ಸರ್. ಆಗಲಿ ಅಲ್ಲ? ಹಾ. ಓಕೆ ಓಕೆ. ಹಾಕೊಂಬಿಡಲಾ? ಆಯಿತು ಸರ್, ಆಫ್ ಮಾಡಿ. ಸರ್, ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ.
ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ರಶ್ಮಿ ಅವರು ಬಂದಿದ್ದಾರೆ, ಗಾರ್ಲಿಕ್ ಚಿಕನ್ ಅನ್ನ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಈಸಿ ಆಗಿರುವಂಥದ್ದು, ತುಂಬಾ ಚೆನ್ನಾಗಿರುವಂಥದ್ದು, ಈಸಿಯಾಗಿ ಮನೆಯೆಲ್ಲ ಮಾಡ್ಕೋಬಹುದು ಅಂತೇಳಿ ಮಾಡ್ಕೊಟ್ಟಿದ್ದಾರೆ. ಓಕೆ, ಇದನ್ನ ರಶ್ಮಿ ಅವರು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಗಾರ್ಲಿಕ್ ಚಿಕನ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕಲ್ಲುಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್ ರುಬ್ಬಿದ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ನೆನೆಸಿಟ್ಟ ಚಿಕನ್, ಮಸಾಲ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಬೆಂದ ಚಿಕನ್ಗೆ ಸೋಯಾ ಸಾಸ್, ವಿನಿಗರ್, ನೀರಿನಲ್ಲಿ ಕಲಸಿದ ಕಾರ್ನ್ಫ್ಲೋರ್ ಹಾಕಿ ಬೇಯಿಸಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ತುಪ್ಪ, ಕರಿಬೇವು ಹಾಕಿ ಹುರಿದು ಚಿಕನ್ಗೆ ಹಾಕಿದರೆ ಗಾರ್ಲಿಕ್ ಚಿಕನ್ ರೆಡಿ ಟು ಟೇಸ್ಟ್. ಎಷ್ಟನೇ ಕ್ಲಾಸ್ ಇದ್ದೀರಿ? ಸೆಕೆಂಡ್ ಸ್ಟ್ಯಾಂಡರ್ಡ್ ಸರ್. ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಕುಮಾರನ್ ಸರ್. ಹಾಯ್, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಓಕೆ, ಹಂಗೆ ತಿನ್ಬೋದಲ್ಲ, ಇದಕ್ಕೇನು ಬೇರೆ ಏನು ಬೇಕಾಗಿಲ್ಲ ಕತೆ. ಇಲ್ಲ, ಸ್ಟಾರ್ಟರ್ ಥರ ತಿನ್ಬೋದು. ಚೆನ್ನಾಗಿ ರಶ್ಮಿ ಅವರೇ, ನಿಜವಾಗ್ಲೂ ಸ್ವಲ್ಪ ಖಾರ ಬೇಕು ಅನ್ಸುತ್ತೆ. ನಾನು ಹಾಕಬೇಕು ಅಂತಿದ್ದೆ, ಬಟ್ ಸ್ವಲ್ಪ ಖಾರ ಇದೆ ಚೆನ್ನಾಗಿರೋದು, ಬಟ್ ನೋ ಪ್ರಾಬ್ಲಮ್. ಸೈಡ್ಸ್ಗೆ ಒಳ್ಳೆ ಸೈಡು. ತಿಳಿ ಸಾರು ಜೊತೆ ಮತ್ತು ರಸಮ್ಮು, ಮೆಣಸಿನ ಸಾರು ಜೊತೆ ಸೈಡಲ್ಲಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಖಾರ ಇದನ್ನು ಹಾಕಿ ತಿಂದರೆ ಚೆನ್ನಾಗಿರುತ್ತೆ. ಬಟ್ ಬೆಳ್ಳುಳ್ಳಿ Dominant ಗಾರ್ಲಿಕ್ ಚಿಕನ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಗಾರ್ಲಿಕ್ಗೆ ಫ್ಲೇವರ್ ಜಾಸ್ತಿ ಇರುತ್ತೆ. ಹೌದು. ಇನ್ನೊಂದು ಸ್ವಲ್ಪ ಕೂಗ್ಸಿದ್ರೆ ಇನ್ನೂ ಟೆಂಡರ್ ಆಗಿರುತ್ತೆ ಸರ್. ಅದು ಆ್ಯಕ್ಚುಲಿ ಅದು ಬೋನಿಂದ ಹಿಂಗೆ ಮುಟ್ಟಿದ್ರೆ ಬಂದ್ಬಿಡ್ಬೇಕು, ಅವಾಗ ಟೇಸ್ಟ್ ಜಾಸ್ತಿ. ಒಳ್ಳೆ ಅಡುಗೆ ತೋರಿಸ್ಕೊಟ್ಟಿದ್ದೀರಾ, ರುಚಿಯಾಗಿದೆ. ರುಚಿ ಮುಖ್ಯ, ಟೇಸ್ಟ್ ಆಗಿರಬೇಕು. ಏನು ಹಾಕ್ತೀವಿ, ಎಷ್ಟು ಹಾಕ್ತೀವಿ ಅನ್ನೋದಕ್ಕಿಂತ ಫೈನಲ್ ಆಗಿ ಎಷ್ಟು ರುಚಿಯಾಗಿ ಮಾಡಿದೀವಿ ಅನ್ನೋದಷ್ಟೇ ಬರೋದು. ಥ್ಯಾಂಕ್ ಯು ಮೇಡಮ್. ಕೂಲ್ ದೂರ್ತಾ ಇದೆಯಾ? ಹಾಂ, ಓಕೆ. ರಿಷಿಕೇಶ್ ಭೃಂಗ ಏರ್ ಆಯಿಲ್ ಇದನ್ನು ಯೂಸ್ ಮಾಡಿ. ಇದು ಅದ್ಭುತವಾಗಿದೆ. ಇದು ಉದುರೋ ಸೀನೇ ಇಲ್ಲ, ಓನ್ಲಿ ಬೆಳೆಯೋ ಸೀನು. ಆಮೇಲೆ ನಿಲ್ಲಿಸ್ಕೋಬೇಕಷ್ಟೇ ನೀವು. ಹರ್ಬಲ್ ಶಾಂಪು ಕೂಡ ಇದೆ ಒಳಗಡೆ, ಅಷ್ಟೇ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಓಕೆ. ಎಕ್ಸ್ಪ್ರೆಸ್ ರಸಮು ನಮ್ಮ ಮಹೇಶ್ ಅವ್ರ ಕಡೆಯಿಂದ. ರವಿ ಮಸಾಲ 1966ನೇ ಇಸ್ವಿಯಿಂದ ಈ ಮಸಾಲ ಪುಡಿಗಳ ತಯಾರಿಕರು ಇವರು. ತುಂಬ ಚೆನ್ನಾಗಿದೆ. ಬಿಸಿಬೇಳೆ ಬಾತ್ ಪುಡಿಯಿಂದ, ಪುಳಿಯೋಗರೆ ಪೌಡ್ರಿಂದ ಎಲ್ಲ ಪೌಡ್ರ್ಗಳಿಗಿದೆ. ನಿಮಗೋಸ್ಕರ ತೊಗೊಳ್ಳಿ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಶ್ರೀಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿ ಲಕ್ಷ್ಮೀನ ಕೊಟ್ಟಿದ್ದಾರೆ ನಿಮಗೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. 9ನೇ ತಾರೀಕು ಸಾಧ್ಯ ಆದರೆ ಅಕ್ಷಯ ತೃತೀಯ ದಿನ ಹೋಗಿ ಏನು ಬೇಕಾದ್ರೂ ತೊಗೊಂಬನ್ನಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ಹಬ್ಬಕ್ಕೆ ಏನೇನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡಬಿ ಭಾಗ 3 ರೆಸಿಪಿ ಪುಸ್ತಕ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ ಆರೋಗ್ಯದ ಅಡುಗೆಗಳು ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಹೇಳ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಖ್ಯಾತ ಸಮೋನಿ ತೆಗೆದಿರೋ ಬಾಲಕೃಷ್ಣ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಆರೋಗ್ಯಕರವಾದಂಥ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ ಬೇಸಿಗೆಗಾಲದಲ್ಲಿ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ಮಾವಿನಕಾಯಿ ಕಾಲ, ಬೇಸಿಗೆಗಾಲ, ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಸಿಕ್ಕಾಪಟ್ಟೆ ಸೆಕೆ. ಬೆಂಗಳೂರಲ್ಲಿ 40 ಡಿಗ್ರಿ ಟೆಂಪ್ರೇಚರ್ ಆಗ್ಬಿಟ್ಟಿದೆ ಗುರುಜಿ. ನಿಜಾನೇ. ಇಷ್ಟೊಂದು ಸೆಕೆಂಡ್ಲು ನಾವು ಅಡುಗೆ ಮಾಡಲೇಬೇಕು, ಅಡುಗೆ ಬಿಡೋಕ್ಕಾಗಲ್ಲ, ಆರೋಗ್ಯನೂ ಕಾಪಾಡ್ಕೋಬೇಕು. ಜೊತೆಗೆ ಬೇಸಿಗೆಗಾಲ ಬಂತು ಅಂತ ಹೇಳಿದ್ರೆ ಮಾವಿನಕಾಯಿ ಕಾಲ ಶುರು ಆಯಿತು ಅಂತ. ತೋತಾಪುರಿ ಮಾವಿನಕಾಯಿಂದ ಶುರು ಆಯಿತು ಅಂದರೆ ಕಡೆಗೆ ನೀಲ ಮಾವಿನ ಹಣ್ಣಿನ ತನಕ ಮಾವಿನ ಹಣ್ಣಿನ ಒಂದು ಸರಮಾಲೆನೇ ಶುರು ಆಗುತ್ತೆ. ಇವಾಗ ಸದ್ಯಕ್ಕೆ ತೋತಾಪುರಿಯಿಂದ ಶುರು ಆಗಿದೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇನ್ನೂ ಅಷ್ಟೊಂದು ಮಾವಿನ ಹಣ್ಣು ಬಂದಿಲ್ಲ. ಎಲ್ಲೆಲ್ಲೋ ಒಂದೊಂದು ಕಾಣ್ತದೆ, ಬಟ್ ಇನ್ನೂ ಫೋರ್ಸ್ ಶುರು ಆಗಿಲ್ಲ. ಏನು ಮಾಡ್ತೀರಾ ಗುರುಜಿ ನೀವು? ಇವತ್ತು ಪಾಲಕ್ ಮಾವಿನಕಾಯಿಯ ತೊವ್ವೆ. ಪಾಲಕ್ ಮಾವಿನಕಾಯಿ ತೊವೆ ಮಾಡ್ತಾರೆ ಗುರುಜಿ. ಓಕೆ, ಮಾಡೋಕೆ ಏನಂತ ಹೇಳಿ ಗುರುಜಿ? ತುಂಬ ಶಕೆ ಇರೋದ್ರಿಂದ ಸ್ವಲ್ಪ ಹುಳಿಯಾಗಿದ್ದರೆ ಒಂಥರ ದೇಹಕ್ಕೆ ಹಿತ ಅನಿಸುತ್ತೆ. ಹಿತ ಅನ್ಸುತ್ತೆ, ಎಲ್ಲೋ ಕಡೆ ಹಿತ ಅನ್ಸಿದ್ದು ತಂಪು ಅನ್ಸ್ಬಿಡುತ್ತೆ. ನಿಜ ಅನಿಸುತ್ತೆ ಅಲ್ವಾ ಗುರುಜಿ? ಹಾಗಾಗಿ ಮಾವಿನಕಾಯಿ ಆದಷ್ಟು ಅದು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಕಾಯಿ, ಯಾವ್ಯಾವ ಹಣ್ಣು, ಯಾವ್ಯಾವ ಫಲ ಸಿಗುತ್ತೋ ಅದರ ಸೇವನೆ ಅತ್ಯಂತ ಶ್ರೇಷ್ಠ. ಓಕೆ ಗುರುಜಿ, ಮಾಡೋಕೆ ಏನಂತ ಹೇಳಿ? ಪಾಲಕ್ ಮಾವಿನಕಾಯಿ ತೊವೆ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಮಾವಿನಕಾಯಿ, ತೊಗರಿಬೇಳೆ, ಒಣಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಖಾರ, ಇಂಗು, ಕರಿಬೇವು, ಸಾಸಿವೆ, ಮೆಂತ್ಯ, ಅರಿಶಿನ, ಉಪ್ಪು. ಓಕೆ, ಏನು ಕೊಡಲಿ ಗುರುಜಿ ನೀವು ಫಸ್ಟು? ಫಸ್ಟು ಒಂದು ಕುಕ್ಕರ್
ಇದು ಏನು ಚಪಾತಿ ಪೂರಿ ತರಕ ಅನ್ನಕ್ಕೆ ತುಂಬ ಚೆನ್ನಾಗುತ್ತೆ. ಹೌದಾ ಗುರುಜಿ? ಎಸ್ಪೆಷಲಿ ಈ ಬೇಸಿಗೆಗಾಲದಲ್ಲಿ ಹುಳಿ ತಿನ್ನೋಕೆ ಕಷ್ಟ ಆಗುತ್ತೆ. ಸ್ವಲ್ಪ ನೀರು ಹಾಕೊಂಬೋಣ ಇದಕ್ಕೆ. ಹಾಕಿ. ಈ ಹುಳಿ ಎಲ್ಲ ತಿನ್ನೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಓಕೆ. ಆ ಕಾರಣಕ್ಕೆ ಇದು ಲೈಟ್ ಆಗಿರುತ್ತೆ. ಇದು ಯು ಕ್ಯಾನ್ ಕಂಫರ್ಟಬಲಿ ಈಟ್ ಅಂತ. ಓಕೆ, ಇವಾಗ ತೊಗರಿಬೇಳೆನ ಒಂದು ಬಟ್ಲಿಗೆ ಹಾಕೊಳ್ಳೋಣ. ಓಕೆ. ಸ್ವಲ್ಪ ತೊಳ್ಕೊಳ್ಳೋಣ. ನೀರು ಹಾಕ್ತೇ ಬೇಯಿಸ್ತೀವಿ ಗುರುಜಿ? ಇಲ್ಲ ಖಂಡಿತ ನೀರು ಹಾಕ್ತೀವಾ? ಹೌದು. ಬೇಳೆ ಎಷ್ಟಿದೆಯೋ ಅದರ 3 ಪಟ್ಟು ಅಂದಾಜಲ್ಲಿ ನೀರು ಹಾಕಿ. ಓಕೆ. ಅಂದರೆ ಡೈರೆಕ್ಟಾಗಿ ನಾವು ಕುಕ್ಕರ್ಲಾಗಿ ಬೇಯಿಸಲ್ಲ ಇದನ್ನ? ಇಲ್ಲ, ಇಂಡೈರೆಕ್ಟ್. ಇದು ಏನು ಇಡ್ತೀವಿ ಗುರುಜಿ ನಾವು? ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಓಎಸ್. ಬೇಳೆ ಮೇಲೆ ಪ್ಲೇಟ್ ಮುಚ್ಚಿದ್ದೀವಿ. ಅದ್ರ ಮೇಲೆ ಈ ಮಾವಿನಕಾಯಿನ. ತೋತಾಪುರಿ ಮೆಣಕಾಯಿ ಗುರುಜಿ ಇದು? ಹೌದು, ತೋತಾಪುರಿ ಮಾವಿನಕಾಯಿನ. ನಿಮ್ಮ ತೋಟದಲ್ಲಿ ಬೆಳಿಲೋ ಗುರುಜಿ? ಬಂದಿದೆ. ಅದು ಕಲ್ಟ್ರ ಪಾಲ ಆಗೋಯ್ತು ಬಿಡಿ. ಕೆಟ್ಟು ಹುಳಿ ಗುರುಜಿ ಇದು. ಹೌದಾ? ಅಯ್ಯೋ. ಎಷ್ಟು ವಿಜಲ್ ಬೇಕು ಗುರುಜಿ? 1 ಅಥವಾ 2 ಸಾಕಾ ಗುರುಜಿ? ಸಾಕು. ಬೇಳೆ ಬೇಕಲ್ಲ ಗುರುಜಿ? ಎರಡು ದಿವಸ ಸಾಕು. 2 ವಿಜಲ್ ಸಾಕಾ ಗುರುಜಿ? ಬೇಕು ಇದನ್ನ ಇತ್ಲ ಕಡೆ ಇಟ್ಕೊಂಬೋಣ. ಓಕೆ. ಬೇರೆ ಕೆಲಸ ಇದೆಯಾ ಗುರುಜಿ? ಹೌದು, ಇದನ್ನ ಡ್ರೈ ಫ್ರೈ ಮಾಡ್ಬೋದು. ಇದಕ್ಕೊಂದು ಬಾಂಡ್ಲಿ. ಏನು ಮಾಡಬೇಕು ಗುರುಜಿ ನಾವು ಅದಕ್ಕೆ? ಇದನ್ನ ಪಾಲಕ್ನ ಫ್ರೈ ಮಾಡ್ಕೋಬೇಕು. ಪಾಲಕ್ನ ಫ್ರೈ ಮಾಡೋಕ್ಕೋಸ್ಕರ ಸಾಸಿವೆ ಮೆಂತ್ಯ ಎಲ್ಲ ಫ್ರೈ ಮಾಡ್ಕೊ. ಸಾಸಿವೆ ಮೆಂತ್ಯ ಎಲ್ಲ ಹಾಕ್ತೀವಿ, ಆದರೆ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ನಮ್ಮ ನಿತ್ಯ ಜೀವನದ ಆಹಾರ ಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. 1 ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಓಕೆ ಗುರುಜಿ. ಸಾಸಿವೆ ಹಾಕೊಂಡಿದ್ದೀವಿ. ಸಾಸಿವೆ ಜೊತೆಗೆ ಒಂದು 5-6 ಮೆಂತ್ಯ ಕಾಳು ಹಾಕೊಳ್ಳೋಣ. ಓಕೆ. ಹಾಕೋಬೋದು ಗುರುಜಿ, ಸಿಡಿತಾ ಇದೆ. ಕರಿಬೇವು. ಓಕೆ. ಎಣ್ಣೆ ಹಾಕಿದ್ರು ಸಾಸಿವೆ ಸಿಡಿಯುತ್ತೆ, ಎಣ್ಣೆ ಹಾಕ್ತಿದ್ರು ಸಾಸಿವೆ ಸಿಡಿಯುತ್ತೆ. ಯಾಕಂದ್ರೆ ಹಾಕಿದ್ರೇ ಸಿಡಿಯೋದು ಅಂತ ಎಲ್ಲ ನೋಡಿ ಸಿಡಿತಾ ಇದೆ, ಪಟ 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 ಸಿಡಿತಾ ಇದೆ. ಒಣಮೆಣಸಿನ್ಕಾಯಿ. ಓಕೆ. ಹಿಂಗೂ ಒಂದು ಚಿಟಿಕೆ ಹಾಕೋಣ. ಹಾಕಿ. ಓಕೆ. ಈಗ ಪಾಲಕ್ ಸೊಪ್ಪನ್ನ ಓಕೆ ಹಾಕೊಳ್ಳೋಣ. ಹಾಕಿ. ಆ್ಯಕ್ಚುಲಿ ಪಾಲಕ್ ಸೊಪ್ಪು ಇಷ್ಟು ಒಳ್ಳೆ ಸೊಪ್ಪನ್ನ ಬಿಸಿ ಮಾಡೋಕ್ಕೆ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ಬೇಗ ಏನಾಗಲ್ಲ ಗುರುಜಿ ಅದು, ಯಾಕಂದ್ರೆ ಅದರ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಡುತ್ತೆ. ಒಂದು 1/4 ಭಾಗ ಆದರೂ ಹೋಗುತ್ತೆ. ಹಂಗಂತೀರ ಗುರುಜಿ? ಹೌದು. ಓಕೆ ಓಕೆ. ಒಂಥರ ಬೇಜಾರಾಗುತ್ತೆ. ಆದರೆ ಏನು ನಾಲ್ಗೆಗೂ ಒಪ್ಪಬೇಕಲ್ಲ. ಆರೋಗ್ಯಕರವಾದಂಥ ತೊವೆಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿ. ಎರಡಾಯ್ತು ಗುರುಜಿ, ಇನ್ನೊಂದು ಆಗ್ಬಿಡ್ಲಾ? ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೆ. ಓಕೆ. ಹಸಿ ಖಾರ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಖಾರ. ಓಕೆ. ಈಗ ಮೆಣಸಿನ್ಕಾಯಿ ಹಾಕ್ತಾರಲ್ಲ ಗುರುಜಿ, ಹಸಿ ಮೆಣಸಿನ್ಕಾಯಿ ಬೇಕಾಗಿಲ್ಲ, ಯಾಕಂದ್ರೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀವಿ. ಕರೆಕ್ಟ್. ಇಲ್ಲ, ಸ್ವಲ್ಪ ರುಚಿ ಬರುತ್ತೆ. ರುಚಿ ಬರುತ್ತೆ ಗುರುಜಿ. ಅದು ಹುಳಿ ತುಂಬ ಇರುತ್ತೆ, ಖಾರ ಕೊಟ್ಕ ವಿಷದ ಥರ. ಹೌದಾ ಗುರುಜಿ? ಹಾಂ, ಅದನ್ನ ಮೇಕಪ್ ಮಾಡ್ಬೇಕಾದ್ರೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಓಕೆ 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 ಓಕೆ. ಅದಕ್ಕೆ ಬಾಯಿಗೆ ಬೇಗ ಸಿಗ್ತಾ ಇರ್ತೇನೋ? ಮಾವಿನಕಾಯಿ ಸ್ವಲ್ಪ ಸಿಗುತ್ತೆ. ಅದು ಬೆಂದಂಗೆ ಆಗಿರುತ್ತೆ. ಓಕೆ ಓಕೆ. ಬಟ್ ಸ್ವಲ್ಪ ಸಿಗುತ್ತೆ. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿಯವರ ಅರಿಶಿನ ಪುಡಿಯನ್ನ. ಸಾಕು. ತೊವೆ ಮಾವಿನಕಾಯಿ ಮತ್ತು ಪಾಲಕ್ ಸೊಪ್ಪಿನ ತೊವೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ ಗುರುಜಿ, ನೋಡೋಣ ಇದನ್ನ. ಶೋರ್. ಓಹೋ, ಏನು ಗುರುಜಿ ಇದು ಕಾಣ್ತಾನೆ ಇಲ್ಲ, ಮೊಸರಾಗ್ಬಿಟ್ಟಿದೆ ಎಲ್ಲನೂ. ಓಕೆ. ಬೇಳೆನ ನಾವು ಡೈರೆಕ್ಟಾಗಿ ಬೇಯಿಸ್ಕೊಂಡಿಲ್ಲ, ಇಂಡೈರೆಕ್ಟಾಗಿ ನೀರನ್ನು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಯಾಕಂದರೆ ತಿನ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಬೇಳೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ. ಇದನ್ನು ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಇನ್ನೂ ಜಾಸ್ತಿ ಸಾಫ್ಟ್ ಮಾಡಿಕೊಂಡು. ಓಕೆ. ಸೊ ಹಾಗೆ ನೀರು ಹಾಕೊಳ್ಳೋಣ. ಹಾಕಿ ಗುರುಜಿ. ಓಕೆ. ಪಾಲಕ್ ಸೊಪ್ಪು ಹಾಕಿದ್ದೀವಿ. ಪಾಲಕ್ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಳೆನ ಹಾಕಿದ್ವಿ. ಜೊತೆಗೆ ಈ ತೋತಾಪುರಿ ಮಾವಿನಕಾಯಿ ನಾವೇನು ಕುಕ್ಕರ್ಲಿ ಕೂಗಿಸ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ತುಂಬ ಹುಳಿ ಜಾಸ್ತಿ ಆಗಿದೆ ಅಂತಂದರೆ ಬೇಕಾದ್ರೆ ಕಮ್ಮಿ ಹಾಕೊಳ್ಳೋಣ. ಓಕೆ ಓಕೆ. ಹಾಕ್ಬಿಡಿ ಗುರುಜಿ. ಸ್ವಲ್ಪ ಒಂದು ಬಾಯ್ಲ್ ಮಾಡೋಣ. ಮಾಡಿ. ಮಾವಿನಕಾಯಿ ಹುಳಿ ಅಂತ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೋದು. ಹಾಕಿ ಗುರುಜಿ, ಹಾಕಿ. ಆಗಿದೆ ಗುರುಜಿ. ಎಸ್.
ಸಾಕಲ್ಲ? ಪಾಲಕ್ ಮತ್ತು ಮಾವಿನಕಾಯಿನ ತೊವೆ. ಪಾಲಕ್ ಸೊಪ್ಪು ಮತ್ತು ಮಾವಿನಕಾಯಿ ಬೇಳೆಯನ್ನು ಹಾಕಿ ಮಾಡಿರ್ತಕ್ಕಂಥ ತೊವೆ, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಅದ್ಭುತವಾಗಿರುವಂತಹ ತೊವೆಯನ್ನ ಮಾಡಿಕೊಟ್ಟಿದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪಾಲಕ್ ಮಾವಿನಕಾಯಿ ತೊವೆ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಬೌಲ್ನಲ್ಲಿ ಹಾಕಿದ ತೊಗರಿ ಬೇಳೆ ಇಟ್ಟು ಅದರ ಮೇಲೆ ಒಂದು ತಟ್ಟೆ ಮುಚ್ಚಿ ಮೇಲೆ ಮಾವಿನಕಾಯಿಯನ್ನು ಇಟ್ಟು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ ಬೆಂದ ತೊಗರಿ ಬೇಳೆಯನ್ನು ಮ್ಯಾಶ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಇಂಗು, ಪಾಲಕ್ ಸೊಪ್ಪು ಹಾಕಿ ಹುರಿದು ಉಪ್ಪು, ಹಸಿಮೆಣಸಿನಕಾಯಿ ಖಾರ, ಅರಿಶಿನ, ಮ್ಯಾಶ್ ಮಾಡಿದ ತೊಗರಿ ಬೇಳೆ, ನೀರು, ಬೇಯಿಸಿದ ಮಾವಿನಕಾಯಿ ಹಾಕಿ ಕುದಿಸಿದರೆ ಪಾಲಕ್ ಮಾವಿನಕಾಯಿ ತೊವೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿ ನೋಡೋದಾ ಗುರುಜಿ? ಎಸ್. ಓಕೆ, ಈ ಆರೋಗ್ಯ ಅಂದಾಗ ನಮಗೆ ಬರೋದು ಫಸ್ಟು ಆಹಾರ ಬರುತ್ತೆ. ಹೌದು. ಆಹಾರದ ಜೊತೆಗೆ ಇನ್ನೇನು ಬರ್ತೀವಿ? ತುಂಬ ವಿಷಯಗಳಿದೆ. ಹೇಳಿ ಗುರುಜಿ. ಮನಸ್ಸು, ಎನರ್ಜಿ ಸೆಂಟರ್ಸು, ಓಕೆ ಆಹಾರ, ಓಕೆ, ಪರಿಸರ ತುಂಬ ಇದೆ. ಓಕೆ, ಅದರಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಮ್ಯೂಸಿಕ್, ಹೇಳಿ ಗುರುಜಿ. ಸಂಗೀತ. ಸಂಗೀತ ಬಹಳ ಮುಖ್ಯವಾದಂತಹ ಒಂದು ಭಾಗ. ಓಕೆ, ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಒಂದು ದಿನ ಬೇಕಾದ್ರೆ ಮಾತಾಡ್ಬೋದು, ಅಷ್ಟು ಸುಂದರವಾದಂತಹ ವಿಷಯ ಸಂಗೀತ. ಓಕೆ ಗುರುಜಿ. ನಮ್ಮ ದೇಹದಲ್ಲಿ 7 ಚಕ್ರ ಇದೆ. ಓಕೆ ಗುರುಜಿ. ಆಕ್ಚುಲಿ 33 ಚಕ್ರ ಇದೆ, ಓಕೆ, ಬಟ್ ಮುಖ್ಯವಾಗಿ 7 ಚಕ್ರ ಇದೆ. ಓಕೆ, ಸ ರಿ ಗ ಮ ಪ ದ ನಿ ಸ. ಓಕೆ ಗುರುಜಿ. 7 ಚಕ್ರ. ಮೂಲಾಧಾರ ಚಕ್ರದಿಂದ ನಮಗೆ ಸಹಸ್ರಾರ ತನಕ 7 ಚಕ್ರ ಇದೆ. ಸೊ ಒಂದೊಂದು ನೋಟ್ ಅಥವಾ ಒಂದೊಂದು ಸ್ವರ ಹೇಳಿ. ಒಂದೊಂದು ಚಕ್ರವನ್ನ ಸಿಗ್ನಿಫೈ ಮಾಡುತ್ತೆ. ಓಕೆ, ಆ ಪರ್ಟಿಕ್ಯುಲರ್ ಚಕ್ರ, ಉದಾಹರಣೆಗೆ ನನ್ನ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬೇಕಾದ್ರೆ ಸ, ಸ್ವಾದಿಷ್ಠಾನ ಮಾಡ್ಕೋಬೇಕಾದ್ರೆ ರೀ, ಈ ತರಹ ಪರ್ಟಿಕ್ಯುಲರ್ ಸ್ವರವನ್ನ ಉಚ್ಚಾರ ಮಾಡ್ತಾ Okay. 7 ಚಕ್ರಗಳನ್ನ ನಾವು ಆಕ್ಟಿವೇಟ್ ಮಾಡಿ ಸಮ ಪ್ರಮಾಣಕ್ಕೆ ತರೋ ಸಾಧ್ಯತೆಗಳು ಇವೆ. ಓಕೆ, ಸಂಗೀತದ ಮುಖಾಂತರ ನಮ್ಮ ಆರೋಗ್ಯನ ಖಂಡಿತ ಸರಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇದೆ. ಆಹಾರ ಅದ್ರ ಜೊತೆ ಮಿಕ್ಸ್ ಮಾಡಿ. ಹಾಗಾಗಿ ನಾನು ಹೇಳೋಕ್ಕೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ನಮ್ಮ ಕ್ಲಾಸಿಕಲ್ ಮ್ಯೂಸಿಕನ್ನು ಕಲಿಬೇಕು. ಒಂದೊಂದೇ ಒಂದು ಸಣ್ಣ ವಿಷಯ ಹೇಳಿ ಹೇಳಬೇಕು. ಬಿಡಿ. ಮೊಸೊರೋ ಇಮೋಟೋ ಅಂತ ಒಬ್ಬರು ಮಹಾನ್ ವ್ಯಕ್ತಿ ಇದ್ದರು ಹೇಳಿ. ಜಪಾನ್ನಲ್ಲಿ, ಹೇಳಿ ಗುರುಜಿ. ಸೈಂಟಿಸ್ಟ್. ಹೇಳಿ. ಆತ ನೀರಿನ ಅಣು ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಒಂದು 1500 ನೀರಿನ ಅಣು ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದನ್ನು ಪ್ರೀತಿ ಮಾಡಿದಾಗ ಯಾವ ಥರ ಇರುತ್ತೆ, ಐ ಲವ್ ಯು ಅಂದಾಗ ಯಾವ ಥರ ಅದರದ್ದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಅದನ್ನೇ ವೆಸ್ಟ್ರನ್ ಮೆಟಾಲಿಕ್ ಮ್ಯೂಸಿಕ್ ಅಂತ ಯಾವುದೋ ನಂಗೆ ಗೊತ್ತಿಲ್ಲ, ಅದು ಹಾಕಿದ್ರೆ ನೀರು ಛಿದ್ರ ಆಗಿದೆ. ಅದೇ ಕ್ಲಾಸಿಕಲ್ ಮ್ಯೂಸಿಕ್ ಯಾವುದು ಅಂತ ಗೊತ್ತಿಲ್ಲ, ಕೊಟ್ಟಿಲ್ಲ. ಕ್ಲಾಸಿಕಲ್ ಮ್ಯೂಸಿಕ್ ಹಾಕಿದ್ರೆ ಒಳ್ಳೆ ವಜ್ರದ ರೀತಿ ನೀರಿನ ಅಣು ಫಾರಮ್ ಆಗಿದೆ. ನಮ್ಮ ದೇಹದಲ್ಲಿ 60ರಿಂದ 70-75 ಭಾಗ ನೀರಿನ ಅಂಶ ಇದೆ. ಓಕೆ, ನಾವು ಸಂಗೀತ ನುಡಿಸೋದಾಗ್ಲಿ ಕೇಳಿಸ್ಕೊಳ್ಳೋದಾಗ್ಲಿ ಆನಂದ ಪಟ್ಟಾಗ ಆ 70-75 ಭಾಗದ ನೀರಿನ ಅಣು ಆನಂದದಿಂದ ಇದ್ದಾಗ ಮಿಕ್ಕ 25-30 ಭಾಗ ಆನಂದದಲ್ಲಿ ಇರಲ್ವೇ? ದೇಹದ ಅಣುಗಳು ಆನಂದದಲ್ಲಿದ್ದಾಗ ಕಾಯಿಲೆಗೆ ಜಾಗ ಎಲ್ಲಿದೆ? ಅದು ಗುರುಜಿ. ಇದು ಚೆನ್ನಾಗ ಹುಳಿಯಾಗಿ ಅಂತ ಹುಳಿ ಏನಿಲ್ಲ. ಓಕೆ, ಕೆಟ್ಟ ಹುಳಿ ತಿನ್ನಕ್ಕಾಗಿರೋ ಹತ್ರ ಹುಳಿ ಇಲ್ಲ, ಬಟ್ ಹುಳಿ Normal ಆಗಿ ಕಾಣಿಸುತ್ತೆ, ರುಚಿಯಾಗಿದೆ. ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೀರಶೈವರ ಖಾನಾವಳಿಯ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತಿಂದ ಒಂದು 5 ದಿನಗಳ ಕಾಲ ವೀರಶೈವರ ವೈವಿಧ್ಯಮಯ ಎಣ್ಗಾಯಿಗಳನ್ನ ಮಾಡಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ವೈವಿಧ್ಯಮಯ ಎಣ್ಗಾಯಿಗಳು ಮಾಡಬೇಕು ಅಂದಾಗ ಜ್ಞಾಪಕಕ್ಕೆ ಬಂದಿದ್ದು ದಾವಣಗೆರೆಯ ಸುಪ್ರಸಿದ್ಧ ಶರಬೇಶ್ವರ ಊಟದ ಹೋಟೆಲ್ ಅವ್ರನ್ನ ಕರೆಸಿ ಲಿಂಗಾಯತರ ಖಾನಾವಳಿಯಲ್ಲಿ ಸಿಗುವಂಥ ಅದ್ಭುತವಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ. ಕಳೆದ ಬಾರಿ ಎಲ್ಲ ತೋರಿಸ್ಕೊಟ್ಟಿದ್ರು. ಈಗ 1 ವಾರಗಳ ಕಾಲ ಇವತ್ತಿನಿಂದ ವೈವಿಧ್ಯಮಯ ಎಣ್ಗಾಯಿಗಳನ್ನ ಮಾಡಿ ತೋರಿಸ್ಕೊಡೋಕ್ಕೋಸ್ಕರ ಶರಬೇಶ್ವರ ಊಟದ ಹೋಟೆಲ್ ದಾವಣಗೆರೆಯಿಂದ ಭಾರತೀಯರು ಬಂದಿದ್ದಾರೆ. ಇವತ್ತಿಂದ ಶುರು ಆಗುತ್ತೆ ವೀರಶೈವರ ಖಾನಾವಳಿಯಲ್ಲಿ ವೈವಿಧ್ಯಮಯ ಎಣ್ಣೆಗಾಯಿಗಳು. ನೋಡೋಣ ಯಾವ ಎಣ್ಣೆಗಾಯಿಗಳನ್ನ ಮಾಡ್ತಾರೆ ಭಾರತೀಯರು ಅಂತ. ಭಾರತೀಯವರೇ ನಮಸ್ಕಾರ, ಬನ್ನಿಮ್ಮ. ನಮಸ್ಕಾರ ಭಾರತೀಯವರೇ, ಬನ್ನಿ ಮೇಡಮ್. ಅದ್ಭುತವಾದಂಥ ಒಂದು ಉತ್ತರ ಕರ್ನಾಟಕದ ಊಟ ಮಾಡಬೇಕು ಅಂತ ಏನಾದ್ರು ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ದಾವಣಗೆರೆಗೆ ಏನಾದ್ರು ಹೋದರೆ, ಸುತ್ತಮುತ್ತ ಇರೋರು ಯಾರು ದಾವಣಗೆರೆಯಲ್ಲಿ ಗೊತ್ತಿಲ್ಲದೆ ಇರೋರು ಇದ್ದರೆ ಶರಬೇಶ್ವರ ಹೋಟ್ಲಿಗೆ ಹೋಗಿ ಅದ್ಭುತವಾದಂಥ ಊಟ ಮಾಡಿ ಅಂತ ಹೇಳ್ಬೋದು. ಓಕೆ ಭಾರತೀಯವರೇ, ಮೊದಲನೇ ದಿನ ಶುರು ಮಾಡ್ತಾ ಇದೀವಿ ಇವತ್ತಿನಿಂದ. ಹೌದು ಸರ್. ಯಾವ್ಯಾವ ಥರ ಎಣ್ಗಾಯಿಗಳನ್ನ ಮಾಡ್ತೀರಾ?
ಬದನೆಕಾಯಿ ಎಣ್ಗಾಯಿ, ಓಕೆ ದೊಣ್ಣಮೆಣಸಿಕಾಯಿ ಎಣ್ಗಾಯಿ, ಹೀರೆಕಾಯಿ ಎಣ್ಗಾಯಿ, ಟೊಮಟಕಾಯಿ ಎಣ್ಗಾಯಿ, ತೊಂಡೆಕಾಯಿ ಎಣ್ಗಾಯಿ. ಈ ತರ 5 ಎಣ್ಗಾಯಿಗಳು ಬದನೆಕಾಯಿ ತೋರಿಸಿದೀವಲ್ಲ ಹೌದು ನಾವು. ಸರ್. ಇನ್ನು ಉಳಿದಿರುವಂತ 4 ಎಣ್ಗಾಯಿಗಳನ್ನ ತೋರಿಸ್ಬೇಕು. ಹೌದು ಸರ್. ಶರಬೇಶ್ವರ ಊಟದ ಹೋಟೆಲ್ನ ಸ್ಪೆಷಲ್ ಆದಂತ ಅಡಿಗೆ ಎಣ್ಗಾಯಿಗಳ ಸ್ಪೆಷಲ್ ಇವತ್ತಿಂದ ಶುರು ಆಗುತ್ತೆ. ಮೊದಲನೇ ದಿನ ಏನ್ ಎಣ್ಗಾಯಿ ಮಾಡ್ತಾ ಇದೀವಿ? ಟೊಮಟಕಾಯಿ ಎಣ್ಗಾಯಿ. ಟೊಮೆಟೊ ಕಾಯಿ ಎಣ್ಗಾಯಿ ಮಾಡ್ಬೋದಾ? ಹೌದು ಸರ್. ಚೆನ್ನಾಗಿರುತ್ತಾ? ಹೌದು, ತುಂಬಾ ಚೆನ್ನಾಗಿದೆ ಸರ್. ಓಕೆ, ಎಣ್ಗಾಯಿ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಟೊಮೆಟೊ ಕಾಯಿ ಎಣ್ಣೆಗಾಯಿ ಬೇಕಾಗುವ ಸಾಮಗ್ರಿಗಳು: ಟೊಮ್ಯಾಟೊ ಕಾಯಿ, ಹುಚ್ಚೆಳ್ಳು ಪುಡಿ, ಸಾಂಬಾರ್ ಪುಡಿ, ಕಡಲೆಕಾಯಿ ಬೀಜ, ಹುರಿಗಡ್ಲೆ, ಅಚ್ಚ ಖಾರದ ಪುಡಿ, ಬೆಲ್ಲ, ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡ್ತಾ ಇದೀವಿ ಮೇಡಮ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಮಾಡಿ. ಸಾರಿ, ಎಣ್ಣೆ ಹಾಕ್ಲಾ? ಹೌದು ಸರ್. ಎಣ್ಣೆಗಾಯಿಗೆ ಎಣ್ಣೆ ಹಾಕಿಲ್ಲ ಅಂದ್ರೆ ಇನ್ನು ಹೆಂಗೆ ಮುರಳಿ ಅವರೇ? ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಪ್ರತಿದಿನ 2 ಥರ ಎಣ್ಗಾಯಿ ನಿಮ್ಮ ಹೋಟೆಲಲ್ಲಿ. ಹೌದು ಸರ್. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು. ಅಲ್ಲ, ಎಣ್ಗಾಯಿ ಹೋಳ್ಗಾಯಿನೂ ಇರುತ್ತೆ. ಹೋಳ್ಗಾಯಿ ಅಂದ್ರೆ ಇದು ಟೊಮಟಕಾಯಿ ಹೋಳ್ಗಾಯಿನೂ ಮಾಡ್ತೀವಿ ಸರ್. ಅರ್ಧ ಮಾಡ್ಬಿಟ್ರೆ ಹೋಳ್ಗಾಯಿ, ಹೌದು ಸರ್. ಉಂಡೆಗೆ ಹಾಕ್ರೆ ಎಣ್ಗಾಯಿ. ಹೌದು ಸರ್. ಓ, ಹಿಂಗ ಹೆಸರು? ಓಕೆ ಓಕೆ, ಸಾಸಿವೆ ಹಾಕ್ತೀವಿ ಸರ್. ಎಸ್. ಏನಂತಾರೆ ದಾವಣಗೆರೆಯಲ್ಲಿ ನಿಮ್ಮ ಕಾರ್ಯಕ್ರಮ ನೋಡಿದವರಲ್ಲ ನೀವು? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಇನ್ನೂ ಮಾಡ್ರಿ, ಹಸಿ ಚಟ್ನಿ, ಹಾ. ಶೇಂಗಾ ಪುಡಿ ಎಲ್ಲ ಮಾಡೋದು ತೋರಿಸ್ಕೊಡಿ ಅಂತ ಹೇಳಿ. ಹೌದು, ಶೇಂಗಾ ಪುಡಿ ಎಲ್ಲ ಮಾಡತ್ತೋ. ಒಂದ್ಸರಿ ಪುಡಿಗಳ ಸ್ಪೆಷಲ್ ಮಾಡೋಣ. ಆಯ್ತು ಸರ್. ಈ ಎಣ್ಗಾಯಿ ಸ್ಪೆಷಲ್ ಇವತ್ತಿನ ಶುರು ಆಗುತ್ತೆ. ಆಯ್ತು ಸರ್. ಇದಾದ್ಮೇಲೆ ಸ್ವಲ್ಪ ನೆಕ್ಸ್ಟ್ ಪುಡಿಗಳ ಸ್ಪೆಷಲ್ ಮಾಡೋಣ. ಆಯ್ತು ಆಮೇಲೆ ಇನ್ನೇನೇನು ಸ್ಪೆಷಲ್ ಇದೆ ನೋಡೋಣ. ಆಯ್ತು. ವೀರಶೈವರ ಖಾನಾವಳಿ ನಮ್ಮ ಭಾರತೀಯವರೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಕರಿಬೇವು ಹಾಕ್ತೀವಿ. ಎಸ್ ಮೇಡಮ್. ಬೆಳ್ಳುಳ್ಳಿ ಹಾಕ್ತೀವಿ ಎಸ್ ಸರ್. ಮೇಡಮ್. ಜಜ್ಜಿರೋ ಅಂತ ಬೆಳ್ಳುಳ್ಳಿನ ಇದು? ಹೌದು ಸರ್. ಕಟ್ ಮಾಡಬಾರ್ದು, ಜಜ್ಬೇಕಲ್ಲ? ಹೌದು ಸರ್. ಜಜ್ಜಿರೋ ಜಾಸ್ತಿ ಘಮ ಇರುತ್ತೆ ಅಂತನಾ? ಹೌದು ಸರ್. ಎಸ್ ಮೇಡಮ್, ಹಾಕಿ. ಟೊಮಟಕಾಯಿ ಕರೆಕ್ಟ್. ಇದಕ್ಕೆ ಟೊಮೊಟೊ ಕಾಯಿಗೆ ಹೆಂಗ್ ತುಂಬ್ತೀರಿ ಒಳಗಡೆ ನೀವು? ತುಂಬಲ್ಲ ಸರ್. ಇದು ಫ್ರೈ ಮಾಡಿಬಿಟ್ಟು ಹಂಗೆ ಆಮೇಲೆ ಹಾಕೋದಾ? ಗ್ರೇವಿ ಹಾಕೋದು ಸರ್. ಓಕೆ 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 ಓಕೆ. ತುಂಬಕ್ಕೆ ಅಂದ್ರೆ ಕಾಯಿ ಟೊಮೆಟೊನೇ ಬೇಕು, ನಾಟಿ ಟೊಮೆಟೊನೇ ಬೇಕು? ಹೌದು ಸರ್. ಚಿಕ್ಕ ಚಿಕ್ಕದಾದ್ರೆ ತುಂಬಾ ಚೆನ್ನಾಗಿ. ಅದು ಎಲ್ಲಿ ಸಿಗುತ್ತೆ ಚಿಕ್ಕ ಚಿಕ್ಕ ನಿಮ್ಗೆ? ಮಾರ್ಕೆಟಲ್ಲಿ ಸಿಗುತ್ತೆ ಸರ್. ಸಿಗುತ್ತಾ? ಹೌದು ಸರ್. ಓಕೆ. ಜನ ಇಷ್ಟಪಟ್ಟು ತಿನ್ನೋದು ಯಾವುದು? ಬದನೆಕಾಯಿ ಎಣ್ಗಾಯಿ, ದೊಣ್ಣಮೆಣಸಿಕಾಯಿ ಜಾಸ್ತಿ. ಇದನ್ನು ತುಂಬಾ ಚೆನ್ನಾಗಾಗುತ್ತೆ ಸರ್. ಓಕೆ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಓಕೆ. ಮುಚ್ಬೋಣ? ಹೌದು ಸರ್. ಓಕೆ, ಚೆನ್ನಾಗಿ ಬೈಕೊಳ್ಳಿ. ಆಯ್ತು ಸರ್. ಓಕೆ ಮೇಡಮ್, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಿ? ಬೋಲ್ ಕೊಡಿ ಸರ್. ಬೌಲ್ ಬೇಕಾ? ಹೌದು ಸರ್. ಸರಿ. ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಸರ್. ಇದು ಸಾಂಬಾರ್ ಪುಡಿ. ಹೌದು ಸರ್. ಶರಬೇಶ್ವರ ಅವರ ಸಾಂಬಾರ್ ಪುಡಿ ಇದು? ಹೌದು ಸರ್. ಇದು ಹುಚ್ಚೆಳ್ಳು ಪುಡಿ. ಓಕೆ. ಹುಚ್ಚೆಳ್ಳು ಪುಡಿನ ಇದು? ಹೌದು ಸರ್. ಇದು ಶೇಂಗಾ ಮತ್ತು ಕಡಲೆ ಪುಡಿ. ಕಡಲೆಕಾಯಿ ಮತ್ತು ಕಡಲೆ ಬೀಜ ಮತ್ತು ಕಡಲೆ ಬೀಜ. ಓ, ಉರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜ ಎರಡೂ ಹಾಕಿ ಹೌದು ಪುಡಿ ಸರ್. ಮಾಡಿರೋದು? ಹೌದು ಅದು? ಸರ್. ಓಕೆ ಓಕೆ ಓಕೆ. ಇದಕ್ಕೆ ಸ್ವಲ್ಪ ಹುಳಿ ಇರುತ್ತಲ್ಲ, ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಓಕೆ. ಸಣ್ಣಗೆ ಅಂದ್ರೆ ಹೆಚ್ಚಿದ್ದೀವಿ. ರುಬ್ಬದೇ ಬೇಡ ಅಂತೀರಾ ಇದಕ್ಕಲ್ವಾ? ಹಂಗೆ ಮಾಡ್ಬೋದು. ಅಂದ್ರೆ ಏನು ರುಬ್ದೇನು ಕೂಡ ಮಾಡ್ಬೋದು. ಎಣ್ಗಾಯಿನ ರುಬ್ಬಿ ಮಾಡ್ಬೋದು. ಹಾಕಿ ಮಾಡ್ಬೋದು. ಓಕೆ, ಇವತ್ತಿಂದ ಶುರು ಆಗ್ತದೆ. ವೈವಿಧ್ಯಮಯ ಹೆಣ್ಗಾಯಿಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಎಸ್ ಮೇಡಮ್, ಹಾಕಿ ಮೇಡಮ್. ಈರುಳ್ಳಿ ಹಾಕ್ತೀವಿ. ಖಾರ ರವಿ ಅವರ ಅಚ್ಕಾರ್ಪುರಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಸ್ವಲ್ಪ ಅರಿಶಿನ ಪುಡಿ. ಸ್ವಲ್ಪ ಅರ್ಶಿನ ಪುಡಿ ಇದಕ್ಕೆ ಬೇಕಾ? ಹ್ಞೂ ಸರ್. ಅದಕ್ಕೊಂದು ಸ್ವಲ್ಪ ಸಾಕಾ? ಹ್ಞೂ ಸರ್. ಸಾಕು ಸರ್. ಓಕೆ. ನೀರು ಹಾಕಿ ಕಲಿಸ್ತಾ ಇದ್ದೀನಿ ಸರ್. ಓಕೆ. ಓಹೋ, ಸ್ವಲ್ಪ ಉಪ್ಪು ಹಾಕ್ತೀನಿ ಸರ್. ಹಾಕಿ. ಓಕೆ, ಅದಕ್ಕೆ ಸ್ವಲ್ಪ ಹಾಕ್ತೀನಿ ಸರ್. ಹಾಕಿ. ಬೆಂದೋಗಿದೆಯಲ್ಲ ಇದು ಒಳ್ಳೆ ಟೊಮೆಟೊ ಕಾಯಿ? ಹೌದು ಸರ್. ಬಟ್ ಅನ್ ಟೊಮೆಟೊಲ್ ಆಗಲ್ಲ, ಕಾಯಿ ಟೊಮೆಟೊಲ್ಲೇ ಆಗೋದು. ಹೌದು ಸರ್. ಓಕೆ ಮೇಡಮ್. ಸ್ವಲ್ಪ ಕಾಯಿ ತುರಿನ ಇದರಲ್ಲೇ ಹಾಕ್ತೀನಿ ಸರ್. ಹಾಕಿ ಮೇಡಮ್. ಓಹೋ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಹೌದು ಸರ್. ಹೆಂಗ್ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಬೆಂದಿಲ್ಲ ಅಂತ? ಸ್ವಲ್ಪ ಹಿಂಗೆ ಮೆತ್ತಗಾದ್ರೆ Okay. ಬೆಂದಿದೆ. ಏನು ಅಷ್ಟು ಕಾಯಿ ಕರ್ಕಲ್ ಕಾಯಿ ಟೊಮೊಟೊ ತಂದ್ಬಿಟ್ಟು ನೀವು ಹೆಂಗ್ ಬೇಯ್ತದ ಅಷ್ಟು ಬೇಗ? ಬೇಯ್ತಾ ಇದೆ ಸರ್. ಬೇಯ್ತಾ? ಹೌದು ಸರ್. ಮುಚ್ಚೋಣ ಇನ್ನೂ ಸ್ವಲ್ಪ ಹೊತ್ತು. ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಮೇಡಮ್. ನೆಲ್ಲಿಕಾಯಿ ತರ ಕಾಣ್ತಾ ಇದೆ ಇದು ಹೌದು ಸರ್. ಬಾಕಿಯವ್ರೆ. ಹೌದು ಸರ್. ಹಾ? ಸ್ವಲ್ಪ ಫ್ರೈ ಆದರೆ ಚೆನ್ನಾಗುತ್ತೆ. ಓಕೆ. ಸ್ವಲ್ಪ ಮುಚ್ಚಿ. ಮುಚ್ಬಿಡ್ಲಾ? ಹ್ಞೂ ಸರ್. ಫ್ರೈ ಆಗಿದೆ. ಆಗಿದೆಯಲ್ಲ? ಆಯ್ತು. ಓಕೆ, ಹಾಕಿ ಮೇಡಮ್.
ಗ್ರೇವಿ ಎಲ್ಲ ಹಾಕ್ತೀವಿ. ಹಾಕ್ಬಿಡಿ ಮೇಡಮ್. ಕಲ್ಸ್ಕೊಂಡಂತ ಖಾರ. ಹೌದು ಸರ್. ರುಬ್ಬಿ ಮಾಡ್ಬೋದು. ಓಕೆ, ರುಬ್ಬಿನೂ ಮಾಡ್ಬೋದು, ಅರ್ಜೆಂಟಿಗೆ ಅರ್ಜೆಂಟಿಗೆ ನೀವು ಮಾಡ್ಕೋಬೋದಾ? ಹೌದು ಸರ್. ಓಕೆ ಓಕೆ. ಏನು ಖಾಲಿ ಆಗೋಯ್ತು ಅಂದರೆ ಒಂದು 10 ನಿಮಿಷ ಕಡಿಮೆ ಮಾಡ್ಬಿಡ್ತೀರಾ ನೀವು ಹೋಟೆಲ್ಲ ನೀವು? ಹೌದು ಸರ್. ಓಹೋ, ವೆರಿ ಗುಡ್ ಮೇಡಮ್, ತುಂಬ ಈಸಿ ಇದು. ರುಬ್ಬದು ಗಿಬ್ಬದು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಮಾಡ್ಕೊಂಬಿಡೋದು. ಹೌದು ಸರ್. ರುಬ್ಬಿದ್ರೆ ಟೇಸ್ಟು Okay. ಇದನ್ನು ಚೆನ್ನಾಗಿರುತ್ತೆ, ಇದೊಂಥರ ಟೇಸ್ಟ್ ಬರುತ್ತೆ. ಓಕೆ ಓಕೆ, ವೈವಿಧ್ಯಮಯದೆಲ್ಲ ತೋರಿಸ್ತಾ ಇದೀವಲ್ಲ, ಹೆಂಗ್ ಬೇಕಾದ್ರೆ ಮಾಡ್ಕೋಬೋದು, ಯಾವ್ದು ಈಸಿ ಆಗಿರುತ್ತೆ, ಕೆಲವು ಇದು ಚೆನ್ನಾಗಿ ಕಾಣಿಸುತ್ತೆ, ಹೌದು ಸರ್. ಕೆಲವು ಅದು ಚೆನ್ನಾಗಿ ಕಾಣಿಸುತ್ತೆ, ಹೌದು ಸರ್. ಅಷ್ಟೇನೇನೆ. ಸ್ವಲ್ಪ ನೀರು ಹಾಕಿ ಹಾಕಿ ಎಷ್ಟೊಂದು 10 ನಿಮಿಷ ಕುದ್ರೆ ಸಾಕು, 5 ನಿಮಿಷ ಕುದ್ರೆ ಸಾಕಲ್ಲ, ಹಾಕಿ. ಯಾಕಂದ್ರೆ ಮಸಾಲ ಸ್ವಲ್ಪ ಹಸಿಯಾಗಿ ಕಲಸಿರೋದ್ರಿಂದ ಹೌದು ಸರ್. ಸ್ವಲ್ಪ ಕುದಿಬೇಕು, ಆ ಹಸಿ ವಾಸನೆಗಳೆಲ್ಲ ಹೋಗ್ಬೇಕು. ಆಗಿದೆ. ಆಗಿದೆಯಲ್ಲ, ಓಕೆ. ಮುಂದೆ ಆಫ್ ಮಾಡೋಣ. ಆಯ್ತು ಸರ್. ಸೇಮ್ ಇದು ನೋಡಿದ್ರೆ ನೆಲ್ಲಿಕಾಯಿ ನೋಡಿದಂಗೆ ಆಗ್ತದೆ ಬರ್ತೀವ್ರೆ ಹೌದು ನನಗೆ. ನೆಲ್ಲಿಕಾಯಿ ಅಂತೀರ ಏನಂತೀರ ನೀವು ಅದನ್ನ? ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಹಿಂಗೆ ಅಲ್ವಾ ಇರೋದು? ಹೌದು ಸರ್, ಸ್ವಲ್ಪ ದೊಡ್ಡದಿರುತ್ತೆ. ಟೊಮೆಟೊಕಾಯಿ ಎಣ್ಗಾಯಿ. ಟೊಮೆಟೊ ಕಾಯಿ ಎಣ್ಗಾಯಿನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯರು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಶರ್ಬೇಶ್ವರ ಹೋಟೆಲು ದಾವಣಗೆರೆಯಿಂದ ಬಂದು ನಮ್ಮ ಒಗಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಎಣ್ಗಾಯಿ ಮಾಡ್ಕೊಳ್ಳಿ. ಟೊಮೆಟೊ ಕಾಯಿ ಎಣ್ಣೆಗಾಯಿ ಮಾಡುವ ವಿಧಾನ: ಒಂದು ಬೌಲ್ಗೆ ಸಾಂಬಾರ್ ಪುಡಿ, ಹುಚ್ಚೆಳ್ಳು ಪುಡಿ, ಕಡಲೆಕಾಯಿ ಬೀಜ, ಹುರಿಗಡ್ಲೆ ಪುಡಿ, ಬೆಲ್ಲ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಅರಿಶಿನ, ನೀರು, ಉಪ್ಪು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಂಡು ಮಸಾಲ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಕಟ್ ಮಾಡಿದ ಟೊಮೆಟೊ ಕಾಯಿ ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸಿ ಅರಿಶಿನ, ಉಪ್ಪು, ನೀರು, ತಯಾರಿಸಿಕೊಂಡ ಮಸಾಲ ನೀರು ಹಾಕಿ ಬೇಯಿಸಿದರೆ ಟೊಮೆಟೊ ಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧ. ವೈವಿಧ್ಯಮಯ ಎಣ್ಗಾಯಿಗಳು ಶುರು ಆಗುತ್ತೆ. ಮೊದಲನೇ ದಿನ ಟೊಮೆಟೊ ಕಾಯಿಯ ಎಣ್ಗಾಯಿ, ಇದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ರೊಟ್ಟಿ ಜೊತೆ ತುಂಬ ಚೆನ್ನಾಗಿ. ಓ, ಈ ಕರಡು ಅದು ಅರ್ಸನ್ ಕರಡು ಹಾಕ್ಕೊಂಡಿದ್ದೀವಿ, ನಿಮ್ಮ ಪುಡಿಗಳು ಬೇರೆ ಹಾಕ್ಕೊಂಡಿದ್ದೀವಿ, ಎತ್ಕೊಂಡು ಊಟ ಮಾಡಬೇಕು ಅಂದರೆ ನಿಮ್ಮ ಊರಿಗೆ ಬರಬೇಕು ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ನಂಬರ್ ಹೇಳಿ ಮೇಡಮ್. 944 944 89 89 800 800 70. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಅಡುಗೆ. ಓಕೆ, ನಮಸ್ಕಾರ ಸರ್. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತೀವಿ, ಸಿಗ್ತೀವಿ.